ಅಭಿಮನ್ಯು ಆ ಪಾಳು ಬಿದ್ದು ತೆಂಗಿನ ತೋಟ ಮತ್ತು ಬಾಳೆ ಒಳಗೆ ಬರ್ತಾ ಇದೆ. ಈ ಕಡೆಯಿಂದ ಸ್ಯಾರ್ ಅಂದ. ಆನೆ ಮೇಲೆ ನಾನು ಕೂತಿದ್ದೀನಿ, ಇದು ನಿಲ್ತಾ ಇಲ್ಲ. ನಮ್ಮ ಆನೆ ಗಜೇಂದ್ರ ಆ ಸ್ಮೆಲ್ಲಿಗೆ ಇದು ನುಗ್ತಾ ಇದೆ. ಆ ಕಡೆಯಿಂದ ಅದು ಅರ್ಜುನನು ಭಾರಿ ಇದರಲ್ಲಿ ಇತ್ತು, ಸ್ಪೀಡಲ್ಲಿ ಬರ್ತಾ ಇದೆ. ಸ್ಯಾರ್ ಅಂದ. ಎದುರಿ ನೋಡ್ತೀನಿ, ಮಾವುತ ನನ್ನ ಮಧ್ಯದಲ್ಲಿ ನನ್ನ ಎದೆ ಮಟ್ಟಕ್ಕೆ 4 ಕರೆಂಟ್ ವೈರ್ಗಳಿದ್ದಾವೆ. ಏನು ಒಳಗಡೆ ಶಬ್ದ ಆಗ್ತಾ ಇದೆ, ಪಟ ಪಟ ಅಂತ ಬಾಳೆ ಎಲ್ಲ ಮುರಿದೋಗ್ತಿದೆ. ಅಭಿಮನ್ಯು ನುಗ್ತಾ ಇದೆ. ಏನು ಭಯಂಕರ ಸೌಂಡು. ನಾನು ಅಲ್ಲೇ ಇದ್ರ ಮೇಲೆ ಕುತ್ಕೊಂಡು ಒಂದೊಂದಾಗಿ 2 ಗುಂಡು ಹೊಡೆದೆ, ಮತ್ತೆ 2 ಹಾಕ್ಯಂದು ಮತ್ತೆ ಹೊಡೆದೆ. ಈ ಆನೆ ನನ್ನ ಹ್ಯಾಟ್ ನೋಡ್ಕೊಂಡು ನನ್ನ ಟಾರ್ಗೆಟ್ ಮಾಡಿತ್ತು. ನನ್ನನ್ನು ದುರ್ಗುಟ್ಕೊಂಡು ನೋಡೋದು ಹಿಂಗನ್ನೋದು ಮಾಡ್ತಾ ಇತ್ತು. ಭಾರಿ ಸ್ಟ್ರಾಂಗ್ ಇತ್ತು. ಆನೆಗೆ ಇನ್ನೊಂದು ಆನೆಯಿಂದ ಅಭಿಮನ್ಯು ಹತ್ರಿಂದ ತಲೆಯಿಂದ ದೂಗಿಸಿ ಲಾರಿ ಕಸ್ಬೇಕಿತ್ತು. ಆ ಕಾಡಾನೆ ರಿವರ್ಸಿಗೆ ಹೋಗ್ಬೇಕಿತ್ತು. ಏನಂದ್ರೂ ಹೋಗಲೇ ಇಲ್ಲ. ಸುಮಾರು ಹೊತ್ತಾಯ್ತು. ಆಯ್ತು ಲಾಸ್ಟಿಗೆ ನಾನು ಒಂದು ಐಡಿಯಾ ಮಾಡಿದೆ. ವಸಂತ, ನಾನು ವಿಂಚ್ ಹಾಕಿದ ಕೂಡಲೇ ಅದು ಒಂದು ಕಾಲು ಮೇಲ್ ಬರುತ್ತೆ, ಹೀಗೆ ಇನ್ನೊಂದು ಕಾಲಲ್ಲಿ ಮಾತ್ರ ಹಿಂಗಾಲಲ್ಲಿ ನಿಲ್ತದೆ. ಆ ಹಿಂಗಾಲು ಒಂದು ಹಿಂದಿನ ಕಾಲು ಮೇಲೆ ಬಂದ ಕೂಡಲೇ ನೀನು ಹೊಡಿ ಅಂತ ಹೇಳಿದೆ. ಈ ಆನೆಗೆ ಇದನ್ನೆಲ್ಲ ಹಿಡಿದು ಹಿಂಸೆ ಕೊಟ್ಟಿತ್ತಲ್ಲ, 1 ತಿಂಗಳು 2 ತಿಂಗಳಿಗೆ ವಾಪಸ್ಸು ತುಮಕೂರು ಹತ್ರ ಒಂದು ಸಾವನದುರ್ಗ ಅಂತ ಇದೆ ಕಾಡು, ಅಲ್ಲಿಗೆ ಬಂತು. 1-2 ಜನ ರೈತರನ್ನು ಸಾಯಿಸ್ತು. ರೈತರ ಸತ್ರ ಲೆಕ್ಕಕ್ಕಿಲ್ಲಲ್ಲ ಸರ್ಕಾರ. ಲಾಸ್ಟಿಗೆ ಒಬ್ಬ ಡಾಕ್ಟ್ರನ್ನ ಸಾಯಿಸ್ತು. ಅವಾಗ ಲೆಕ್ಕಕ್ಕೆ ಬಂದ್ಬಿಡ್ತು. ಆನೆಗಳಿಗೆ 4 ಹಲ್ಲಿರೋದು, ಮೇಲೊಂದು ಕೆಳಗೊಂದು, ಈ ಕಡೆ ಒಂದು ಈ ಕಡೆ ಒಂದು. ಕೆಲವು ಟೈಮು ಆ ಹಲ್ಲಿಗೆ ಹುಳಲ್ಲು ಆಗೋ ಚಾನ್ಸ್ ಇದೆ ಅಂತ ಮನುಷ್ಯರ ಥರ. ಆ ಥರ ಹುಳಲ್ಲಾದಾಗ, ನೋವು ಜಾಸ್ತಿ ಆದಾಗ ಅವು ಈ ಥರ ಅಟ್ಯಾಕ್ ಮಾಡ್ತವೆ ಅನ್ನೋ ಬಗ್ಗೆ ನನಗೊಂದು ಮಾಹಿತಿ ಇದೆ. ಹಾಗೆ ಮುಖಾಡೆ ಮಲಿಕೆಯನ್ನು ಸುಮಾರು 12:30 ಟೈಮಲ್ಲಿ ಕುಡಿತಾ ಇದ್ದೀನಿ. ನನ್ನಿಂದ ಒಂದು 25-30 ಅಡಿ ದೂರದಲ್ಲಿ ಒಂದು ಭಯಂಕರ ಶಬ್ದ ಬಂತು. ಅದು ಯಾವ ಥರ ಶಬ್ದ ಅಂದರೆ ಸುತ್ತಮುತ್ತ ಎಲ್ಲ ಮರಗಳೆಲ್ಲ ಕಂಪಿಸಿದಂಗೆ. ನಾನು ಹಂಗೆ ಮಲಗಿದ್ದಾನೆ. ಹಾಗೆ ಕೈ ಹುರ್ಕೊಂಡು ಮೇಲೆ ಮುಂದೆ ನೋಡ್ತೀನಿ, ಒಂದು ಹುಲಿ ನಿಂತುಬಿಟ್ಟಿದೆ. ಹೆಬ್ಬುಲಿ ಅಂತ ನಿಂತಿದೆ, ನನ್ನೇ ನೋಡ್ತಾ ನಿಂತಿತ್ತು. ಇದು ನನ್ನ ಬಾರ್ಡರ್ 1 ಕಿಲೋಮೀಟ್ರ್ ನದಿ ಸೈಡಲ್ಲೇ 1 ಕಿಲೋಮೀಟ್ರ್ ಕೆಳಗಡೆ 3 ಮರಿ ಕರ್ಕೊಂಡು ಬಂದು ಒಂದು 4-5 ದನ ಹಿಡಿದು. ಮಲೆನಾಡಲ್ಲಿ ಕೊಡಗಲ್ಲಿ ಗನ್ಗಳು ಇಲ್ಲದ ಮನೆಯೇ ಇಲ್ಲ. ಅವೆಲ್ಲ ಮಾಮೂಲಿ. ಇಲ್ಲಿ ಒಂದೊಂದು ಮನೇಲಿ 3-4 ಗನ್ಗಳಿವೆ ಮಲೆನಾಡಲ್ಲಿ. ಇತ್ತೀಚಿನ ಜನ್ರೇಷನ್ ಇದಾವರಲ್ಲ, ಈ 4G 5G ಎಲ್ಲ, ಅವಕ್ಕೆಲ್ಲ ಶಿಕಾರಿದ್ದು ಹುಚ್ಚಿಲ್ಲ. ನಾನು 30 ಹುಲಿ ಹೊಡೆದೆ ಅಂತ. ಈ ಭಾಗದಲ್ಲಿ ಆ ಕಾಲದಲ್ಲಿ ಅಷ್ಟು ಹುಲಿ ಇದ್ದು. ಪ್ರಾಣಿಗಳಲ್ಲಿ ಅತಿ ಮೋಸಗಾರ ಮತ್ತು ತಲೆಗಾರ ಪ್ರಾಣಿ ಅಂದರೆ ಚಿರತೆಗೂ ಆನೆಗೂ ಹೋಲಿಸಿರೆ ಚಿರತೆಗೆ ಶಕ್ತಿ ಜಾಸ್ತಿ. ಚಿರತೆ ಒಂದು ಸತಿ ಮರದ ಬಡ್ಡೆ ಬಂದು ರಾತ್ರಿ ಒಂದು ಸತಿ ಅಬ್ಬರಿಸಿ ಮೇಲೆ ನೋಡ್ರಿ ಮಂಗಗಳು ಪತ ಬೀಳ್ತವೆ ಕೆಳಗೆ. ಮಹಾನ್ ಮೋಸಗಾರ, ಮಹಾನ್ ಶಕ್ತಿ. ಯಾವುದೇ ಕಾರಣದಿಂದ ನೀವು ಕಾಡಲ್ಲಿ ಚಿರತೆ ನಿಮಗೆ ಅಡ್ಡ ಬಂದರೆ ಅದ್ರ ಕಣ್ಣು ನೋಡಬೇಡಿ. ಹಬ್ಬ ತೆಗಿಯೋದು ಹಾಕೋದು ಈ ಕಡೆ ಓಡೋದು. ಫಾರೆಸ್ಟ್ ನಾನು ಆನೆನೇ ಕಂಡಿಲ್ದನು, ಹೆದರಿಕೆ, ಗನ್ ಬೇರೆ ಕಡಗಡ ಒಂಥರ ನಡುಗಿದಂಗೆ, ಮುಖ ಎಲ್ಲ ಒಂಥರ ಆಗಿತ್ತು. ಈಗ ಅವ್ರ ಹಿಂದೆ ಹೋಗಕ್ಕೆ ಒಂದು ಗನ್ ಬೇಕಿತ್ತು. ಅವ್ನು ಕರೆದೆ, ಬರ ಇಲ್ಲಿ ಕೊಡ ಗನ್ ಇಲ್ಲಿ ಅಂದೆ. ತೆಗೆದುಕೊಟ್ಟ, ಕೊಡು 2 ತೋಟ ಅಂತ. 2 ಇರೋದು ಒಂದು ಕಾಟ್ರೇಜ್. ಆಮೇಲೆ ನಾನು ಹತ್ತಿದೆ. ವಾರಿಯಲ್ಲಿ ಕಷ್ಟಪಟ್ಟು ಅದು ಆನೆ ಮಲಗಿತ್ತು, ಹೆಂಗೆ ಮಾಡಿ ಹತ್ತಿ ಕೂತ್ಕೊಂಡು ಆ ಕಡೆಯಿಂದ ಅಭಿಮನ್ಯು ಆ ಪಾಳು ಬಿದ್ದು ತೆಂಗಿನ ತೋಟ ಮತ್ತು ಬಾಳೆ ಒಳಗೆ ಬರ್ತಾ ಇದೆ. ಈ ಕಡೆಯಿಂದ ಸ್ಯಾರ್ ಅಂದ. ಆನೆ ಮೇಲೆ ನಾನು ಕೂತಿದ್ದೀನಿ, ಇದು ನಿಲ್ತಾ ಇಲ್ಲ. ನಮ್ಮ ಆನೆ ಗಜೇಂದ್ರ ಆ ಸ್ಮೆಲ್ಲಿಗೆ ಇದು ನುಗ್ತಾ ಇದೆ. ಆ ಕಡೆಯಿಂದ ಅದು ಅರ್ಜುನನು ಭಾರಿ ಇದರಲ್ಲಿ ಇತ್ತು, ಸ್ಪೀಡಲ್ಲಿ ಬರ್ತಾ ಇದೆ. ಸ್ಯಾರ್ ಅಂದ. ಎದುರಿ ನೋಡ್ತೀನಿ, ಮಾವುತ ನನ್ನ ಮಧ್ಯದಲ್ಲಿ ನನ್ನ ಎದೆ ಮಟ್ಟಕ್ಕೆ 4 ಕರೆಂಟ್ ವೈರ್ಗಳಿದ್ದಾವೆ. ಸ್ಯಾರ್ ಅಂದ. ಅವನು ಅಂದಿಲ್ಲ ಅಂದಿದ್ರೆ ನಾನು ಕುತ್ತಿಗೆ ಹೊಡೆದು ನಾನು ಕೆಳಗೆ ಬಿದ್ದು ಸತ್ತೋಗ್ತಿದ್ದೆ. ನಾನು ಅಷ್ಟೊತ್ತಿಗೆ ಹೀಗಿದ್ದಾನೆ, ಹೀಗೆ ಮಲಗಿದೆ, ಗನ್ನು ಹಿಡ್ಕೊಂಡು, ಹ್ಯಾಟ್ ಎಲ್ಲ ಹಿಂಗೆ ಮಾಡ್ಕೊಂಡು, ನನ್ನ ಇಲ್ಲಿಗೆ ತಂತಿಗಳು ಹೊಡ್ಕೊಂಡು, ಎಲೆಕ್ಟ್ರಿಕ್ ತಂತಿಗಳು ಪಾಸ್ ಆಯಿತು. ಬಹುಶಃ ಅದನ್ನ ಕಲೆಕ್ಷನ್ ತೆಗೆದಿದ್ರು ಅಂತ ಕಾಣ್ತದೆ. ಆನೆ ಕಾರ್ಯಾಚರಣೆಗಲ್ಲ, ಅದು ಪಾಳು ಬಿದ್ದಿದ್ದು ತೋಟ ಅಲ್ಲ, ಅದಕ್ಕೆ ಬಹುಶಃ ಕರೆಂಟ್ ಬಿಲ್ಲೇ ಕಟ್ಟಿಲ್ಲೇನ, ಕಿತ್ತಾಕ್ಬಿಟ್ಟಾರೆ. ಹಾಗಾಗಿ ನಾನು ಬದುಕಿದೆ. ಅಕಸ್ಮಾತ್ ಕರೆಂಟ್ ಹೊಡೆದಿದ್ರು ಆನೆಗೇನಾಗ್ತಿರ್ಲಿಲ್ಲ. ನಾನು ಆನೆಗೆ ಇದು ಕಟ್ಟಿರ್ತಾರೆ ನೋಡಿ, ಒಂದು ಹಾಸಿಗೆ ಥರ, ದಿಂಬು ಥರ, ಅದ್ರ ಮೇಲೆ ಗಾದಿ ಮೇಲೆ ಕೂತಿದ್ದೆ ನಾನು. ಹಾಗಾಗಿ ಆನೆ ಸಾಯ್ತಿರ್ಲಿಲ್ಲ, ನಾನು ಸತ್ತೋಗ್ತಿದ್ದೆ. ಏನು ಒಳಗಡೆ ಶಬ್ದ ಆಗ್ತಾ ಇದೆ, ಲಟ ಪಟ ಅಂತ ಬಾಳೆ ಎಲ್ಲ ಮುರಿದೋಗ್ತಿದೆ. ನನಗೆ ಆ ಟೈಮಲ್ಲಿ ಒಂದು ನೆನಪಾಯ್ತು. ಪಾಠದಲ್ಲಿ ನಾನು ಓದಿದ್ದೆ, ಕದಳಿಯಳು ಮತದಾನೆ ಪೊಕ್ಕಂತೆ ಅಂತ. ಅಂದರೆ ರನ್ನನ ಯಾವ್ದ ಗದಾ ಯುದ್ಧ ಅಂತ ಒಂದು ಪಾಠ ಇತ್ತು. ಅದರಲ್ಲಿ ಅಭಿಮನ್ಯು ಕೌರವ ಸೇನೆ ನುಗ್ಗಿದಾಗ ಆವಾಗ ಆ ಥರ ಅಂತ ಒಂದು ಬಹುಶಃ ರನ್ನ ಕವಿ ಬಣ್ಣಿಸಿದ್ದು. ಅದು ನಂಗೆ ನೆನಪಾಯ್ತು. ಅಭಿಮನ್ಯು ನುಗ್ತಾ ಇದೆ, ಏನು ಭಯಂಕರ ಸೌಂಡು.
ಜೊತೆಗೆ ಈ ಇದಕ್ಕೆ ಬೇರೆ ಅಷ್ಟೊತ್ತಿಗೆ ಡಾಟ್ ಆಯ್ತು. ಡಾಟ್ ಆಗಿ ಹೊಡೆದ್ರು, ನಮ್ಮ ವೆಂಕಟೇಶ್ ಅಣ್ಣ ಹೊಡೆದ್ರು. ಆನೆಗೆ ಡಾಟ್ ಆಯ್ತು. ಆನೆ ಎಲ್ಲೂ ಕಾಣ್ತಿಲ್ಲ. ನಾನು ಇವನಿಗಂದೆ, ನಮ್ಮ ಗಣಪತಿಗೆ, ಆನೆ ನಮ್ಮ ಮಾವತಿಗೆ, ನೀನು ಒಂದು ಕೆಲಸ ಮಾಡು, ಅದ್ರೊಳಗೆ ಅವ್ರು ಹುಡುಕ್ಲಿ, ನಾವು ಹೊಲಕ್ಕೆ ಹೋಗೋಣ, ಅದರಿಂದ ಹೊಲ ಫುಲ್ಲು ಫೀಲ್ಡೇ ಅದು, ಕಿಲೋಮೀಟರ್ ಗಟ್ಟಲೆ ಅಂತ ಹೇಳಿದೆ. ಅವನು ತೆಗೆದು ಬೇಲಿ ಮುರಿದು ಹೊರಗಡೆ ಹೊಲಕ್ಕೆ ಬಂದು ನಿಲ್ಸ್ಕೊಂಡ. ಸ್ವಲ್ಪ ಮುಂದೆ ಬಿಟ್ಟು ನೋಡ್ತೀವಿ, ಆಗ್ಲೇ ಅದು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಒಂದು ಆನೆ ಓಡ್ತಾ ಇದೆ. ನಾನು ಇವನಿಗೆ ಹೇಳಿದೆ, ಫಾಲೋ ಮಾಡು, ನೋಡು ಅಲ್ಲಿ ಓಡ್ತಾ ಇದೆ ಅಂತ. ಕಾಡಾನೆ ಇಲ್ಲಿ ಡಾಟಾ ಕೊಟ್ಟು ಓದು 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 ಓದು, ಅದು ಕಾಡಾನೆ ಸ್ಪೀಡು ಹೋಗಿ 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 ಆನೆ ಕಾಣ್ತಾ ಇಲ್ಲ. ಅಲ್ಲಿ ಸ್ವಲ್ಪ ದೂರ ಮುಂದಕ್ಕೆ ಹೋಗ್ತೀವಿ, ಆನೆ ಬಿದ್ದೋಗಿದೆ. ಆಮೇಲೆ ನನ್ನ ಹತ್ರ ಗನ್ ಇತ್ತಲ್ಲ, ಗನ್ ಮೇಯ್ನ್ ಇಟ್ಕೊಳೋದು ಒಂದು ಕಾಡಾನೆ ಅಟ್ಯಾಕ್ ಮಾಡಿದ್ರೆ ಏರ್ ಫೈರ್ ಮಾಡೋಕ್ಕೆ, ಇನ್ನೊಂದು ಕಾಡಾನೆ ಬಿದ್ದಿದೆ ಅನ್ನೋಕ್ಕೊಂದು ಸಿಗ್ನಲ್. ನಾನು ಅಲ್ಲೇ ಇದ್ರ ಮೇಲೆ ಕುತ್ಕೊಂಡು ಒಂದೊಂದಾಗಿ 2 ಗುಂಡು ಹೊಡೆದೆ ಆಕಾಶಕ್ಕೆ, ಫಾರೆಸ್ಟ್ನರ್ ಕೋವಿ. ಆಮೇಲೆ ಮತ್ತೂ 2 ತೋಟ ಕೊಟ್ಟಿದ್ದ, ಅವ್ನು 4 ಕೊಟ್ಟಿದ್ದ ಕಾಟ್ರೀಜ, ಮತ್ತೆ 2 ಹಾಕ್ಯಂದು ಮತ್ತೆ ಹೊಡೆದೆ. ಆಮೇಲೆ ಇಡೀ ಟೀಮೇ ಬಂತು, ಬಿದ್ದಿದೆ ಬನ್ನಿ ಅಂತ. ಆನೆ ಹಿಂಗೆ ಬಿದ್ಕೊಂಡಿತ್ತು. ಆಮೇಲೆ ಎಲ್ಲ ಕಡೆಯಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಿಂದ ಇಡೀ ನಮ್ಮ ಟೀಮ್ ಬರೋದು ನೋಡ್ತಾ ಕೂತಿದ್ದು. ನಾನು ಇಳಿಲಿಲ್ಲ, ಮತ್ತೆಲ್ಲರೂ ಎದ್ದು ಇದು ಮಾಡಿದ್ರು, ಮತ್ತೆ ಅಲ್ಲಿ ತಪ್ಪಿಸ್ಕೊಳಂಗಿಲ್ಲಲ್ಲ. ಆನೆ ಬಿದ್ದಾಯ್ತು, ಎಲ್ಲ ಬಂದರು, ಅವ್ರವ್ರ ಕೆಲಸ ಮಾಡಿದ್ರು. ಅವ್ರವ್ರ ಕೆಲಸ ಅಂದರೆ ಕಾಲು ಹಗ್ಗ ಕಟ್ತಾ ಇದ್ರು, ಕೆಲವು ನೀರು ಹುಯ್ತಾ ಇದ್ರು, ಡಾಕ್ಟ್ರ್ ಎಲ್ಲ ಚೆಕ್ ಮಾಡ್ತಾ ಇದ್ರು. ನಾನು ಸುಮ್ಮನೆ ನಿಂತಿದ್ದೆ. ಅಷ್ಟೇ ನನ್ನ ಜೀಪ್ ಬಂತು, ನನ್ನ 4 ವೀಲ್ ಜೀಪು. ಅಲ್ಲೇನು ರಸ್ತೆ ಇಲ್ಲ, ಇಷ್ಟೇ ಗದ್ದೆ ಬದನೆಲ್ಲ ಹತ್ಕೊಂಡು, ಅದು 4 ವೀಲ್ ಇದಲ್ಲ, ಆಫ್ ರೋಡ್ ಜೀಪಲ್ಲಿ ನೋಡ್ತೀನಿ. ಅದರೊಳಗೆ ನಮ್ಮ MLA ಇವ್ರು ಕೂತಿದ್ದಾರೆ, ಶಿವಲಿಂಗೇಗೌಡರು ಇಳಿದೆಲ್ಲ ಆದರೂ ಎಲ್ಲ ಮಾತಾಡಿಸಿ ಎಲ್ಲ ಪರಿಚಯ ಮಾಡ್ಕೊಂಡು ಆಮೇಲೆ ಬೇಜಾರದಲ್ಲಿದ್ದರು. ಯಾಕೆ ಗೊತ್ತಾ, ಆ ಆನೆ ಹಿಡಿಯೋಕ್ಕೆ ಅವರೇ ಕಾರಣ. ವಿಧಾನಸೌಧದಲ್ಲೆಲ್ಲ ಗಲಾಟೆ ಮಾಡಿ ಇದು ಮಾಡಿರು. ಅದು ಹೋಗಿ ಬಿದ್ದಿದ್ದು ತಿಪ್ಟೂರು ಬಾರ್ಡ್ರಿಗೆ. ಅವ್ರು ಹೇಳೋದು, ನಾನು ಅಷ್ಟು ಕಷ್ಟಪಟ್ಟೆ, ನೋಡು ಇವನು ಯಾವನ ಈ MLA ಕ್ರೆಡಿಟ್ ಬಂತು ಅಂತ. ಅಂದರೆ ಅಷ್ಟು ಹಿಂಸೆ, 10-11 ಜನ ಸಾಯಿಸಿರೆ ಹಳ್ಳಿ ಮಕ್ಕಳನ್ನೆಲ್ಲ. ನಾನು ಪೇಪರಲ್ಲಿ ಓದ್ತಾ ಇದ್ದೆ, ಇವರು ಗಲಾಟೆ ಮಾಡಿದ್ದು ಅಲ್ಲ, ಆನೆ ಹಿಡಿಲೇಬೇಕು, ಇಲ್ಲ ಅಂದ್ರೆ ಆನೆ ನಾವು ಸಾಯಿಸ್ತೀವಿ ಅಂತ ಎಲ್ಲ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು. ಆವಾಗ ಇವ್ರು ಹೇಳೋದು, ನೋಡಿ ನಾನು ಇಷ್ಟು ಕಷ್ಟಪಡ್ಬೇಕಾಯ್ತು, ಇದು ನನ್ನ ಬಾರ್ಡರ್ ದಾಟಿ ಅರ್ಧ ಕಿಲೋಮೀಟರ್ ಈಚೆಗೆ ಬಂದು ಬಿದ್ದು ಹೋಗಿತ್ತು, ಇಲ್ಲ ಅಂದ್ರೆ ನನ್ನ ತಾಲೂಕಲ್ಲೇ, ಅರಸೀಕೆರೆ ತಾಲೂಕಲ್ಲೇ ಇದು ಬಿದ್ದು ನನಗೆ ಫುಲ್ ಕ್ರೆಡಿಟ್ ಬರ್ತಿತ್ತು. ನೋಡಿ ಇವ್ನು ಯಾವನ ಈಗ ಬಂದಾನೆ MLA, ಇವನಿಗೆ ಫುಲ್ ಕ್ರೆಡಿಟ್ ಸಿಕ್ತು ಅಂತ. ಆಮೇಲೆ ಅದನ್ನ ತಗೊಂಡೋದ್ರು. ಎಳ್ಕ ಹೋಗೋತ್ತಿಗೆ ನಾನೊಂದು ಮಾತು ಹೇಳಿದೆ ಹಿಂದೆ, ಗೊತ್ತಾ, ಕೆರೆ ಏರಿ ಮೇಲೆ ನಾನು ಹ್ಯಾಟ್ಯಾಕ್ ನಿಂತಾಗ ನನ್ನನ್ನೇ ನೋಡ್ತಾ ಇತ್ತು ಅಂತ ಆನೆ. ನಾನು ಹೇಳಿದೆ ಈಗ ಹಿಂದೆ, ಈ ಆನೆ ನನ್ನ ಹ್ಯಾಟ್ ನೋಡ್ಕೊಂಡು ನನ್ನ ಟಾರ್ಗೆಟ್ ಮಾಡಿತ್ತು, ನನ್ನನ್ನೇ ದುರ್ಗುಟ್ಕೊಂಡು ನೋಡೋದು ಹಿಂಗ್ ಅನ್ನೋದು ಮಾಡ್ತಾ ಇತ್ತು. ಆಮೇಲೆ ಏನಾಯ್ತು, ಆನೆನ ತಗೊಂಡೋಗಿ ವೀರಪ್ಪನ್ ಏರಿಯಾ ಉಂಟಲ್ಲ, ಗೋಪಿನಾಥಪುರಂ, ಅಲ್ಲಿಗೆ ಬಿಡೋದು ಅಂತ ಆಯ್ತು. ತಮಿಳ್ನಾಡಿಗೆ ಆನೆ ಭಾರಿ ಸ್ಟ್ರಾಂಗ್ ಇತ್ತು. ಅದು ಬಯಲುಸೀಮೆದು ಆ ಗಟ್ಟಿ ಫುಡ್ ತಿಂದು ಭಾರಿ ಸ್ಟ್ರಾಂಗ್ ಇತ್ತು. ಆನೆಗೆ ಇನ್ನೊಂದು ಆನೆಯಿಂದ ಅಭಿಮನ್ಯು ಹತ್ರ ತಲೆಯಿಂದ ದೂಗ್ಸಿ ಲಾರಿ ಕಸ್ಬೇಕಿತ್ತು. ಆನೆ ರಿವರ್ಸಿಗೆ, ಆ ಕಾಡಾನೆ ರಿವರ್ಸಿಗೆ ಹೋಗ್ಬೇಕಿತ್ತು. ಏನಂದ್ರೂ ಹೋಗ್ಲೇ ಇಲ್ಲ. ಸುಮಾರು ಹೊತ್ತಾಯ್ತು. ಆಯ್ತು ಲಾಸ್ಟಿಗೆ ನಾನೊಂದು ಐಡಿಯಾ ಮಾಡಿದೆ. ನಂದು ಆಫ್ ರೋಡ್ ಜೀಪ್ ಇತ್ತಲ್ಲ, ಅದ್ರಲ್ಲಿ ಮುಂದೆ ವಿಂಚ್ ಅಂತ ಇಟ್ಕೊಂಡಿರ್ತೀವಿ ನಾವು. ಅದು 3-4 ಟನ್ ಕೆಪಾಸಿಟಿ ಇರ್ತದೆ. ನಾವು ವಿಂಚ್ ಅಂದರೆ ನಮ್ಮ ಗಾಡಿಗಳೆಲ್ಲರ ಸಿಕ್ಕಾಕಿ ಅಂದರೆ ಮರಕ್ಕೆ ಹಾಕ್ತೀವಿ, ಮರಕ್ಕೆ ಹಾಕಿ ವಿಂಚಲ್ಲಿ ನಾವು ಎಳೆಸ್ಕೊಂತೀವಿ, ಇಲ್ಲ ಬೇರೆ ಗಾಡಿ ಎಳಿತೀವಿ. ಆಮೇಲೆ ನಾನೊಂದು ಐಡಿಯಾ ಮಾಡಿ, ನಾನು ಆ ಲಾರಿ ಮುಂದಕ್ಕೆ ನನ್ನ ಜೀಪ್ ನಿಲ್ಲಿಸಿ, ಆ ಆನೆ ಕಾಲಿಗೆ ಹಗ್ಗ ಕಟ್ಟಿದ್ರಲ್ಲ ಅದಕ್ಕೆ ವಿಂಚ್ ಹಾಕಿ, ನಾನು ಇವನಿಗೆ ಹೇಳಿದೆ, ವಸಂತ ನಾನು ವಿಂಚ್ ಹಾಕಿದ ಕೂಡಲೇ ಅದು ಒಂದು ಕಾಲು ಮೇಲ್ ಬರುತ್ತೆ, ಹೀಗೆ ಇನ್ನೊಂದು ಕಾಲಲ್ಲಿ ಮಾತ್ರ ಹಿಂಗಾಲಲ್ಲಿ ನಿಲ್ತದೆ. ಆ ಹಿಂಗಾಲು ಒಂದು ಹಿಂದಿನ ಕಾಲು ಮೇಲೆ ಬಂದ ಕೂಡಲೇ ನೀನು ಹೊಡಿ ಅಂತ ಹೇಳಿದೆ. ಅಲ್ಲಿ ಒಬ್ಬ ಹುಡುಗನ ನಿಲ್ಸಿದ್ದೆ ನಾನು. ಇಲ್ಲಿ ವಿಂಚ್ ಹಾಕಿ ಕೂಡಲೇ ಅದಕ್ಕೆ ವಿಂಚ್ ಎಳೆದು ಅದ್ರ ಕಾಲನ್ನ ಒಂದು ಕಾಲು ಮೇಲೆ ಎತ್ತಿಬಿಡ್ತು. ಆ ಕಡೆಯಿಂದ ಅಭಿಮನ್ಯು ಗುದ್ದಿದ ಕೂಡಲೇ ಇದು ಸೀದಾ ಕೇಜ್ ಒಳಗೆ ಬಂತು, ಲಾರಿ ಒಳಗೆ ಬಂದಾಯ್ತು. ಆಮೇಲೆ ಹೋದು ನಾವು, ಒಂದು ಹಗಲ ಆಯ್ತು, ರಾತ್ರಿ ಬೆಳಕಾಯ್ತು, ಆಮೇಲೆ ಮಧ್ಯಾಹ್ನ ಆಯ್ತು. ಹೋಗಿ ಗೋಪಿನಾಥಪುರ ಅಲ್ಲೆಲ್ಲೋ ಹೋಗಿ ಹೊಳೆ ಸೈಡ್ ಇತ್ತು ಅಂದಾಗ ಬಿಟ್ಟು ಬಂದಾಯ್ತು. ಪಾಲಾರಿಗೆ ಬಿಟ್ಟು ಬಂದಾಯ್ತು. ದೇಹಕ್ಕೆ ನೋವಾದರೆ ಬೇಗ ವಾಸಿ ಆಗ್ತದೆ, ಮನಸ್ಸಿಗೆ ನೋವಾದರೆ ಅದು ವಾಸಿ ಆಗಲ್ಲ. ಈ ಆನೆಗೆ ಇದನ್ನೆಲ್ಲ ಹಿಡಿದು ಹಿಂಸೆ ಕೊಟ್ಟಿತ್ತಲ್ಲ, 1 ತಿಂಗಳು 2 ತಿಂಗಳಿಗೆ ವಾಪಸ್ಸು ತುಮಕೂರು ಹತ್ರ ಒಂದು ಸಾವನದುರ್ಗ ಅಂತ ಇದೆ ಕಾಡು, ಅಲ್ಲಿಗೆ ಬಂತು. 1-2 ಜನ ರೈತರನ್ನು ಸಾಯಿಸ್ತು. ರೈತರ ಸತ್ರ ಲೆಕ್ಕಕ್ಕಿಲ್ಲಲ್ಲ ಸರ್ಕಾರಕ್ಕೆ. ಲಾಸ್ಟಿಗೆ ಒಬ್ಬ ಡಾಕ್ಟ್ರನ್ನ ಸಾಯಿಸ್ತು. ಅವಾಗ ಲೆಕ್ಕಕ್ಕೆ ಬಂದ್ಬಿಡ್ತು. ಅದು ಹಿಡಿಯೋಕ್ಕೆ ಪರ್ಮಿಷನ್ ಕೊಟ್ಟರು, ನಾನು ಹೋಗಲಿಲ್ಲ. ಮಾತ್ರ ಅದು ಇವ್ರು ಹೋದರು, ನಮ್ಮ ವೆಂಕಟೇಶಣ್ಣ. ಅಲ್ಲೊಂದು ಬಂಡೆ ಅಂತೆ, ಬಂಡೆ ಹತ್ತರಂತೆ. ಆ ಸೈಡ್ ಬಂಡೆ ಪಕ್ಕ ನಿಂತಿದಂತೆ ಈ ಆನೆ, ಇದ್ದೇ ಆನೆ ಅಂತೆ. ಇವ್ರು ನೋಡಿದ್ರಲ್ಲ, ಫಾರೆನ್ ಬೇರೆ ಅದು ನಮ್ಮ ಸಾಕಿದ ಆನೆಗೆ ಹೊಡಿಯುತ್ತೆ ಅಂತ ಹೇಳಿ ಈಗ ಮುಖ ಕೊಟ್ಟು ದೂಕತ್ತಿದ್ವಲ್ಲ, ಅವಾಗ ಇಷ್ಟಿಷ್ಟುದ್ದ ಕ್ವಾರೆನು ಕತ್ತರಿಸಿದ್ದು, ಫಾರೆಸ್ಟರ್ ಕತ್ತರಿಸಿದ್ರು.
ಅದೇ ಆನೆ ಅಂತ RF ಇವಳು ಲೇಡಿ ಇದ್ಲಂತೆ ರೇಂಜರ್, ಅವಳಿಗೆ ಹೇಳಿರಂತೆ ಹಿಂಗೆ ಅಂತ. ಅವಳು ಪೂರಾ ಎದುರಿ ಆ ಆನೆಗೆ ಅದ್ರ ಪಕ್ಕ ಇದ್ದ ಚಿಕ್ಕದ ಆನೆ ಹಿಡಿಸಿಲ್ಲಂತೆ, ಹಿಡಿದು ಸ್ಯಾರ್ ಅಂತ ಅದನ್ನೇ ಹಿಡಿದು. ಈಗಲೂ ಆ ಆನೆ ಯಾರು ಹಿಡಿದಿಲ್ಲ. ಏನು ರಾಮನಗರ, ತುಮಕೂರು ಏನು ಆ ಭಾಗ ಇದೆ ಅಲ್ಲ ಆ ಭಾಗದಲ್ಲಿ ರಾತ್ರಿ ಯಾರೋ ಪೂಜೆಗೆ ಹೋದನ್ನ ಯಾವ್ದೋ ದೇವಸ್ಥಾನಕ್ಕೆ ಹೋದನ್ನ ಸಾಯಿಸಾಕ್ತು, ಇದೇ ಆನೆ ಸಾಯಿಸ್ತಾ ಇರೋದು. ಅಲ್ಲ ಸರ್, ಅವತ್ತು ಆ ಹುಡುಗಂದು ಏನಾಯ್ತು? ವಿಡಿಯೋ ಮಾಡ್ತಾ ಆಮೇಲೆ ಏನಾಯ್ತು, ವಿಡಿಯೋ ಮಾಡ್ತಾ ಇದ್ದ, ಅವ್ನು ಬಂದು ತುಳ್ಸಾಕ್ತು. ಆಮೇಲೆ ನಮ್ಗೆ ಪಕ್ಕದಲ್ಲಿ ಜೋರ ಕೂಗಾಡೋದು ಅಳ್ಳೋದು ಕೇಳಿಸ್ತಾ ಇತ್ತು. ಆಮೇಲೆ ನೋಡಿದ್ರೆ ಅವನೊಬ್ಬ ರಿಟೈರ್ಡ್ ರೇಂಜರ್ ಮಗ. ಅಲ್ಲ ಅದೇ ಕರೆಕ್ಟ್, ಅಲ್ಲಿ ಹೋಗಿ ನೋಡಿದ್ರ ಹೆಣ ಇತ್ತ? ನಾವು ನೋಡಕ್ ಆಗ್ಲಿಲ್ಲ. ನಮ್ಗೆ ಏನಾಯ್ತು, ಇಲ್ಲಿ ಆನೆ ಹಿಡಿದು ಆನೆ ಲಾರಿಗೆ ಹಚ್ಚೋದು ಎಳ್ಕ ಬರೋದು ಅದೇ ಬಿಸಿ ಆಯ್ತು. ಇವನ್ ಹುಡುಗ ಮಿಸ್ಸಿಂಗ್ ಆಯ್ತಂತ ಅವ್ನ ಫ್ರೆಂಡ್ ಹೇಳ್ದ ನಿಮ್ಗೆ ಅಷ್ಟೇನೆ? ನಾನು ಅವನು ಒಟ್ಟಿಗಿದ್ದೆ ಸರ್, ಅವ್ನು ಕಾಣ್ತಾ ಇಲ್ಲ ಅಂದ. ಏನ್ ಮಾಡ್ತಾ ಇದ್ದ ಹೇಳು ಅಂದೆ. ವಿಡಿಯೋ ಮಾಡ್ತಿದ್ದ. ಮುಗೀತು ಬಿಡು ಕತೆ, ಹೋದ ಸತ್ತೋದ. ಅವನ್ನ ಸಾಯಿಸಿ ನನ್ನನ್ನ ಹಿಡ್ಕೊಳಕ್ ಬಂದ, ನನ್ನ ಮಾತು ಕೇಳಿ. ಅದಕ್ಕೊಂಥರ ತಲೆ ಸೇರಿ ಇಲ್ಲದಾನೆ ಅದು. ಅದಕ್ಕೆ ದಿನ ಎಲ್ಲ ಎಷ್ಟು ಜನ ಸಿಕ್ಕಿರ್ಬೇಕಾದ್ರು ಹುಡುಕಿ ಸಾಯಿಸ್ತದೆ ಅಂತ ಆನೆ. ಆನೆಗಳಿಗೆ ಕೆಲವು ಟೈಮು ಹಲ್ಲು ಉಂಟಲ್ಲ, ಆನೆಗಳಿಗೆ 4 ಹಲ್ಲಿರೋದು, ಮೇಲೊಂದು ಕೆಳಗೊಂದು ಈ ಕಡೆ ಒಂದು ಈ ಕಡೆ ಒಂದು. ಕೆಲವು ಟೈಮು ಆ ಹಲ್ಲಿಗೆ ಹುಳಲ್ಲು ಆಗೋ ಚಾನ್ಸ್ ಇದೆ ಅಂತೆ ಮನುಷ್ಯರ ತರ. ಆ ತರ ಹುಳಲ್ಲಾದಾಗ, ನೋವು ಜಾಸ್ತಿ ಆದಾಗ ಅವು ಈ ತರ ಅಟ್ಯಾಕ್ ಮಾಡ್ತವೆ ಅನ್ನೋ ಬಗ್ಗೆ ನಂಗೊಂದು ಮಾಹಿತಿ ಇದೆ. ಆದ್ರೂ ಆ ಆನೆಗೆ ಅದಕ್ಕೂ ಗುಂಡು ಹೊಡೆದು ಅದು ಗುಂಡೇಟ್ ತಿಂದಿರೋ ಆನೆನೆ. ವಾಪಸ್ ಬಂದು ನಮ್ಮ ಶೂಟರ್ ವೆಂಕಟೇಶ್ ಅಣ್ಣ ಹೇಳಿರಲ್ಲ, ಅದೇ ಆನೆ ನಾನು ಅದ್ರ ಹತ್ರಕ್ಕೆ ಹೋಗಿ ತಪ್ಪಿಸ್ಕೊಂಡ್ ಬಂದ್ಬಿಟ್ಟೆ. ಈ ಕಡೆಯಿಂದ ಬಂಡೆ ಹತ್ತಿದೆ, ಆ ಕಡೆ ಇಳಿಜಾರು ಅಂತ ನಂಗೆ ಗೊತ್ತಿಲ್ಲ, ಅದು ಪಕ್ಕನೆ ನಿಂತಿತ್ತು. ಅದೇ ಮೇಲೆ ಕೆಳಗೆ ಕೋರೆ, ತುಂಡು ಮಾಡಿದ ಕೋರೆ ಇನ್ನು ತುದಿ ಶಾರ್ಪ್ ಇರ್ತದಲ್ಲ, ಅದು ನಮ್ಮ ಅಭಿಮನ್ಯು ದೂಕತಿಗಾಗಿ ಅಭಿಮನ್ಯು ಮುಖಕ್ಕೆ ಗಾಯ ಆಗ್ತದೆ ಅಂತ ಇಷ್ಟಿಟ್ಟು ಆಕ್ಸಲ್ ಬ್ಲೇಡ್ ಅಲ್ಲಿ ಕತ್ತರಿಸಿದ್ದು. ಅದು ಇನ್ನೂ ಚೂಪ ಆಗಿರ್ಲೇ ಇಲ್ಲ. 2 ತಿಂಗಳಿಗೆ ಗೋವಿಂದಪುರಮಿಂದ ಕಟ್ ಮಾಡ್ತೀವಿ, ಈಗ ಮಾಡಲ್ಲ, ಮೊದ್ಲು ಮಾಡ್ತಿದ್ದು. ಯಾಕೆಂದ್ರೆ ಇನ್ನು ಆನೆಯಿಂದ ದೂಕ್ತಿದ್ವಲ್ಲ, ಅದಕ್ಕೆ ಅದು ಇನ್ನು ಚೂಪ ಆಗಿರ್ಲೇ ಇಲ್ಲ. ನೀವು ಒಂದು ಹುಲಿದ್ ಹೇಳ್ತಾ ಇದ್ರಲ್ಲ ಸರ್? ನಾನು ಮೊದ್ಲು ಒಂದ್ ಸ್ವಲ್ಪ ಯಂಗ್ ಏಜ್ ಅಲ್ಲಿ ಇದ್ದಾಗ ನನ್ಗೆ ವೆಸ್ಟರ್ನ್ ಘಾಟ್ ಕಾಡುಗಳನ್ನು ಗುಡ್ಡಗಳನ್ನ ಸುತ್ತೋದು ನನ್ನ ಕೆಲಸ. ನನಗೆ ಬೆಳಿಗ್ಗೆ ಊಟ ಏನು ತಗೊಂಡು ಹೋಗ್ತಿರ್ಲಿಲ್ಲ. ನಾನು ಕಾಡ್ಮನೆ ಎಸ್ಟೇಟ್ ಬಾರ್ಡರ್ ಇಂದ, ಟಿ ಎಸ್ಟೇಟ್ ಬಾರ್ಡರ್ ಇಂದ ಬೆಟ್ಟ ಗುಡ್ಡಗಳು, ವೆಸ್ಟರ್ನ್ ಘಾಟ್ ಗುಡ್ಡಗಳನ್ನ ಸುಮ್ಮನೆ ಅಲಿತಿದ್ದೆ. ಗುಡ್ಡ ಬೆಟ್ಟ ಕೆಲವು ಟೈಮ್ ಹೋಗಿ 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 ಮಧ್ಯಾಹ್ನ ಸುಸ್ತಾದ ಊಟ ಏನು ತಗೊಂಡು ಹೋಗ್ತಿರ್ಲಿಲ್ಲ. ಅಭ್ಯಾಸ. ಒಬ್ಬನೇ ಹೋಗ್ತಿದ್ ನಾನು ಒಬ್ಬನೇ, ನಾನು ಯಾರನ್ನು ಜೊತೆ ಕರ್ಕ ಹೋಗ್ತಿರ್ಲಿಲ್ಲ. ಆಮೇಲೆ ಬರ್ತಾ ಇರ್ಬೇಕಾದ್ರೆ ಒಂದೊಂದ್ಸತಿ ಹಸಿವು ಆಗ್ತಿತ್ತು. ಆ ಟೈಮಲ್ಲಿ ಟೀ ಎಸ್ಟೇಟಿನ ಟೀ ಎಲೆಗಳನ್ನೆಲ್ಲ ಒಗ್ದು ನೀರು ಕುಡಿತಿದ್ದೆ. ಅವಾಗ ನಂಗೆ ಸ್ವಲ್ಪ ಒಂಥರ ತಾಕತ್ ಬಂದಂಗೆ ಆಗ್ತಿತ್ತು. ಹಾಗೆ ಬರ್ತಾ ಇರ್ಬೇಕಾದ್ರೆ ನಮ್ಮಲ್ಲಿ ಒಂದು ಮೂರ್ಕಂಡ್ ಗುಡ್ಡ ಅಂತ ಒಂದು ಬೆಟ್ಟ ಇದೆ, ಭಾರಿ ಕಾಡಿದೆ. ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು. ನನಗೆ ಆ ಕಾಡಲ್ಲಿ ಕಾಳಿಂಗ ಸರ್ಪಗಳು, ಆನೆಗಳು ಎಲ್ಲ ಸಿಕ್ಕಿದಾವೆ. ಆ ಕಾಡೊಳಗೆ ನಾನು ಬರ್ತಾ ಇದ್ದೆ. ನನಗೆ ಮೇಲೆ ಗುಡ್ಡದಿಂದ ಇಳಿದು ಬಾಯಾರಿಕೆ ಆಯ್ತು. ಬಾಯಾರಿಕೆ ಆದಾಗ ನಮ್ಮಲ್ಲಿ ಅಲ್ಲೆಲ್ಲ ನಮ್ದು ಶೋಲಾ ಕಾಡುಗಳು, ವೆಸ್ಟರ್ನ್ ಘಾಟ್ ಅಲ್ಲ, ಎಲ್ಲಿ ಆದ್ರೂ ನೀರೇ. ನಾವು ನದಿಗಳಲ್ಲೆಲ್ಲ ನೀರು, ನಮ್ಮ ಕಾಡಲ್ಲೆಲ್ಲ ನೀರನ್ನ ನಾವು ಬಗ್ಸೆಲ್ ತಗೊಂಡು ನೀರು ಕುಡಿಯೋದು ಕಡಿಮೆ. ನಾವು ಒಂದು ಬಂಡೆ ಮೇಲೆ ಮಲಿಕೆಂದು ಪ್ರಾಣಿಗಳು ಕುಡಿತಾವಲ್ಲ, ಆ ಥರ ಕುಡಿಯೋದು. ಹಿಂಗೆ ಕುಡಿತಾ ಇರ್ಬೇಕಾರೆ ಆ ನೀರೊಳಗೆ ಮೀನುಗಳು ಆಡೋದು ಎಲ್ಲ ನಮಗೆ ಕಾಣ್ತಾ ಇರ್ತದೆ. ನೀರೊಳಗೆ ಬಾಯಕೆಂದು ಕುಡಿಯೋದು, ಅದು ಭಾರಿ ಮಜಾ ಇರ್ತದೆ. ಆ ತಣ್ಣೀರು, ಅದು ಅಲ್ದಲೆ ಅದೊಂಥರ ಔಷಧಿ ನೀರೇ. 150, 200, 300 ಜಾತಿ ಮರಗಳು, ಎಲೆಗಳದು ಬೇರು, ಎಲೆ ಎಲ್ಲ ಕೊಳತು ನೀರದು, ಪಶ್ಚಿಮ ಘಟ್ಟದ ನೀರು. ನಾನು ಒಂದು ಬಂಡೆ ಮೇಲೆ ಮಲಿಕೆಯಿಂದ ನೀರು ಕುಡಿತಾ ಇದ್ದೀನಿ. ಅಲ್ಲಿ ನೀರು ಭಾರಿ ತೆಳು. ಅದು ಹಿಂಗೆ ಅಂದ್ರೆ ಒಂದು 4 ಅಡಿ ನೀರಿದ್ರು ಅದು ನಮ್ಗೆ ಕಾಣೋದು 1 ಅಡಿಯಾಗಿ, ನಾವು ಅಡಿ ಇದ್ದಂಗೆ. ಕಾಲಿಟ್ರೆ ಇಲ್ಲಿ ನಮ್ಮ ಸೊಂಟದವರೆಗೆ ಬರುತ್ತೆ, ಅಷ್ಟು ನೀರು, ತೆಳು ನೀರು ಅದು. ಅದಷ್ಟು ಪರಿಶುದ್ಧವಾದ ನೀರು. ಅದ್ರ ತಳದಲ್ಲಿ ಮೀನುಗಳು ಓಡಾಡೋದು ಎಲ್ಲ ಕಾಣ್ತಾ ಇರ್ತದೆ. ಹಾಗೆ ಮುಖಾಡೆ ಮಲಿಕೆಯನ್ನು ಸುಮಾರು 12:30 ಟೈಮಲ್ಲಿ ಕುಡಿತಾ ಇದ್ದೀನಿ. ನನ್ನಿಂದ ಒಂದು 25-30 ಅಡಿ ದೂರದಲ್ಲಿ ಒಂದು ಭಯಂಕರ ಶಬ್ದ ಬಂತು. ಅದು ಯಾವ ಥರ ಶಬ್ದ ಅಂದರೆ ಸುತ್ತಮುತ್ತ ಎಲ್ಲ ಮರಗಳೆಲ್ಲ ಕಂಪಿಸಿದಂಗೆ. ನಾನು ಹ್ಯಾಟ್ ಹಾಕ್ಕೊಂಡಿದ್ದೆ, ನನ್ನ ಕಪ್ಪು ಒಂದು ಹ್ಯಾಟ್ ಹಾಕ್ಕೊಂಡಿದ್ದೆ. ನಾನು ಹಂಗೆ ಮಲಗಿದ್ದಾನೆ. ಹಾಗೆ ಕೈ ಉರ್ಕೊಂಡು ಮೇಲೆ ಮುಂದೆ ನೋಡ್ತೀನಿ, ಒಂದು ಹುಲಿ ನಿಂತುಬಿಟ್ಟಿದೆ. ಹೆಬ್ಬುಲಿ ನಿಂತಿದೆ, ನನ್ನೇ ನೋಡ್ತಾ ನಿಂತಿತ್ತು. ನಾನು ಒಂದೇ ಸತಿ ಸಡನ್ ಎದ್ದು ಕೂತ್ಕೊಂಡೆ, ಹುಲಿ ಪಕ್ಕ ಕಾಡಿಗೆ ಜಂಪ್ ಆಗಿ ಹೋಯ್ತು. ಆಮೇಲೆ ನಾನು ಮತ್ತೆ ಕೂತ್ಕೊಂಡು ಯೋಚನೆ ಮಾಡಿದೆ, ಸಾಯಿಸೋದಾಗಿದ್ರೆ ಇಷ್ಟೊತ್ತಿಗೆ ಒಂದೇ ಜಂಪಿಗೆ ಸಾಯಿಸ್ತಿತ್ತು, ಇನ್ಯಾಕೆ ಹೆದರ್ಬೇಕು ಅಂದು. ಆಮೇಲೆ ನಿಧಾನಕ್ಕೆ ಎದ್ದು, ಆಮೇಲೆ ಆ ಹುಲಿ ನದಿಯಲ್ಲಿ ಬಂತಲ್ಲ, ಚಿಕ್ಕದೊಂದು ಸ್ಟ್ರೀಮ್, ಒಂದು
10 ಅಡಿ ಆಗಲ, 1 ಅಡಿ 3 ಅಡಿ 4 ಅಡಿ ಅಂತ ಆ ಥರ ನೀರು ಇರೋ ಅಂತ ಸ್ಟ್ರೀಮ್ ಅದು. ನಾವು ಅದನ್ನು ಕೊಲ್ಲಿ ಅಂತೀವಿ. ಅದರಲ್ಲಿ ಮೇಲೆ ಹೋಗಿ ನೋಡ್ತೀನಿ, ಅಲ್ಲಿಂದ ನನ್ನ ನೋಡಿ ಗರ್ಜಿಸ್ತಲ್ಲ, ಅಲ್ಲಿಂದ ಒಂದು 50-60 ಅಡಿ ದೂರದಲ್ಲಿ ಒಂದು ಮುಕ್ಕಾಲಸಿ ಒಂದು ಕಡವೆ ತಿಂದಿತ್ತು. ಕಡವೆ ಅಂದರೆ ಸಾಂಬಾರು, ಅದನ್ನು ತಿಂದಿತ್ತು. ಅದು ಪಕ್ಕದಲ್ಲೇ ಒಂದು ಮರ ಇತ್ತು, ಸುಮಾರು ಮರ ಇದ್ದು, ಅದರಲ್ಲಿ ಒಂದು ದಪ್ಪ ಸಿಪ್ಪೆದ ಒಂದು ಮರ ಇರ್ತದೆ. ಆ ಮರಕ್ಕೆ ಸುಮಾರು 10 ಅಡಿ 12 ಅಡಿ ಎತ್ತರದಿಂದ ಉಗುರನ್ನೆಲ್ಲ ಎಳೆದಿತ್ತು, ಉಗುರು ಗುರ್ತಿತ್ತು. ಅಂದರೆ ಈ ಬೆಕ್ಕಿನ ಜಾತಿ ಪ್ರಾಣಿಗಳಿದಾವಲ್ಲ, ಅವು ಭಾರಿ ಕ್ಲೀನು. ಅವು ಬೇಟೆ ಆಡಿದ ಮೇಲೆ ಇಡೀ ಅವು ಮೈನೆಲ್ಲ ನೆಕ್ಕಿ ಅದ್ರ ಉಗುರುಗಳನ್ನೆಲ್ಲ ಕ್ಲೀನ್ ಮಾಡ್ತದೆ. ಉಗುರು ಸಂಧಿ ಮಾಂಸ ಇರ್ತದಲ್ಲ, ಅದು ಹಾಗೆ ಇದ್ದರೆ ದುರ್ವಾಸನೆ ಬರೋದು, ನೊಣಗಳು ಬರೋದು ಎಲ್ಲ ಇರುತ್ತಲ್ಲ, ಅದಕ್ಕೆ ಅದು ಹೀಗೆ ಎಳಿತಾ ಇರ್ತದೆ ಮರಗಳದ್ದು ದಪ್ಪ ಸಿಪ್ಪೆ ಮರಗಳನ್ನ ಅಂತಂದು ನೋಡಿ ಅವು ಗೊತ್ತಿರ್ತದೆ. ಆಮೇಲೆ ನಾನು ನೋಡಿದೆ, ಸುಮಾರು 10-12 ಅಡಿ ಎತ್ತರದಿಂದ ಎಳೆದಿತ್ತು. 10 ಅಡಿ ಅಂದಾಜು, ಅದಕ್ಕಿಂತ ಜಾಸ್ತಿ ಇರ್ಬೋದು, ಎಳೆದಿತ್ತು. ಅದೇನು ಕಡಿಮೆ ಹುಲಿ ಏನಲ್ಲ. ಉಗುರಲ್ಲೆಲ್ಲ ಕಿತ್ತಿರ್ತದೆ, ಆಮೇಲೆ ರಕ್ತ ಅಂಟಿರ್ತದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂತದ್ದು. ಉಗುರಲ್ಲ, ಉಗುರು ಸಂಧಿ ಕೂತಿರ್ತದೆ, ಇಷ್ಟಿಟ್ಟು ಉದ್ದ ಇರ್ತಲ್ಲ ಆ ಹುಲಿ ಉಗುರು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿತ್ತು. ನಾನು ಬದುಕಿದ್ದು ಈ ಕಡವೆಯಿಂದ ಅನ್ಕೊಂಡು ಬರ್ತಾ ಇತ್ತದು. ಸುಮ್ಮನೆ ತಿಂದು ಹೊಟ್ಟೆ ತುಂಬಿ ಸುಮ್ಮನೆ ಬರ್ತಾ ಇತ್ತು. ನದಿಯಲ್ಲಿ ನಾನು ಮಲಗಿರೋದು ನೋಡಿ ನನ್ನ ಹ್ಯಾಟ್ ನೋಡಿ ಒಂದ್ಸತಿ ಅಬ್ಬರಿಸ್ತು. ಅದು ಮನ್ಸು ಮಾಡಿರೋ ಒಂದೇ ಜಂಪಿಗೆ ನನ್ನ ಹೊಡೆದಾಗ್ತಿತ್ತು. ಒಂದು ಹುಲಿದು ಒಂದು ಹೊಡೆತ ಉಂಟಲ್ಲ, ಮುಂಗಾಲಿನ ಹೊಡೆತ ಉಂಟಲ್ಲ, ಅದು ಮನುಷ್ಯನ ತಲೆಗೆ ಹೊಡೆದ್ರೆ ಅದು ತಲೆ ಅಲ್ಲೇ ಇದಾಗಿ ಹೋಗ್ತದೆ, ಮೆಲ್ಟಾಗಿ ಹೋಗ್ತದೆ. ಅಷ್ಟು ಬಲ ಅದು ಹುಲಿದು ಕಾಲಿನ ಬಲ. ಮುಂಗಾಲು ಇದು ದೊಡ್ಡ ಹೆಬ್ಬುಲಿನೇ. ನನಗೆ ಈಗಲೂ ಕಣ್ಣಿಗೆ ಕಟ್ಟಿದಂಗಿದೆ. ಅದು ನನ್ನ ನೋಡ್ತಾ ಇದ್ದಿದ್ದು ಆಶ್ಚರ್ಯ ಥರ ನೋಡ್ತಾ ಇತ್ತು, ಸಿಟ್ಟಲ್ಲಿ ನೋಡ್ತಾ ಇರಲಿಲ್ಲ. ನನ್ನ ಹತ್ರ ಬೇರೆ ಒಂದು ಇತ್ತು, ಒಂದು ಗನ್ ಇತ್ತು ಕೈಯಲ್ಲಿ. ಆದರೆ ಅದು ಅಲ್ಲೇ ದೂರದಲ್ಲಿ ಇಟ್ಕೊಂಡು ನಾನು ಮಲಿಕೆಂದು ನೀರು ಕುಡಿತಾ ಇದ್ದಿದ್ದಲ್ಲ, ಅದು ಎಚ್ಚರಿಕೆ ಕೊಟ್ಟಿರೋದು ನನಗೆ. ಇಲ್ಲ ಅದಕ್ಕೂ ಆಶ್ಚರ್ಯ ಆಗಿರ್ಬೋದು, ಇದೆಂಥ ಪ್ರಾಣಿ ಈ ಥರ ಅಂತ ಹ್ಯಾಟ್ ಹಾಕ್ಯಂದು ಹಿಂಗೆ ಮಲಿಕೆಂದು ಕುಡಿತಾ ಇದ್ನಲ್ಲ. ಒಳ್ಳೆ ಒಂದು ಹಾಸ್ಕಲ್ಲು ಅಂದರೆ ಲೆವೆಲ್ ಇರೋ ಜಾಗದಲ್ಲಿ ಮಲಿಕೆಂದು ನೀರು ಕುಡಿತಾ ಇದ್ದೆ. ಆಮೇಲೆ ಆ ಹುಲಿ ತುಂಬ ದಿವಸ ಬಂದು ಹೋಗ್ತಿತ್ತು. ನಾವು ಅಲ್ಲೆಲ್ಲಾರ ನಿಂತಿದ್ರು ನಮ್ಮನ್ನು ಒಂಥರ ನೋಡ್ಕೊಂಡು ಹೋಗ್ತಿತ್ತು. ನಂದು ಹ್ಯಾಟ್ ಒಂದು ನೆನ್ಪಿಟ್ಕೊಂಡಿತ್ತು ಅಂತ ಕಾಣ್ತದೆ ನನಗೆ. ಕೆನ್ನತ್ ಆಂಡರ್ಸನ್ ಒಂದು ಬರೆದಿರೋದು, ಅವರಲ್ಲಿ ಒಂದು ಬುಕ್ಕಲ್ಲಿ ನಾನು ಓದಿದ್ದು, ಹ್ಯಾಟ್ಗಳನ್ನ ಹಾಕಿರಿ ಎಲ್ಲಾ ಪ್ರಾಣಿಗಳು ಒಂದ್ಸತಿ ನಿತ್ತು ನೋಡಿ ಹೋಗ್ತವೆ. ನನಗೆ ಸುಮಾರೆಲ್ಲ ಅನುಭವ ಆಗಿದೆ, ಅದು ಬೇರೆ ಬೇರೆ ಪ್ರಾಣಿಗಳು ಆ ಥರ ನಿಂತಿರೋದು. ಮೊನ್ನೆ ಭೀಮನು ಅಷ್ಟೇ, ವೆಂಕಟೇಶಣ್ಣನ ಸಾಯಿಸಿದ ಮೇಲೆ ಅಲ್ಲಿ ಒಂದು ಊರಲ್ಲಿ ಅದು ಹೆಚ್ಚು ಕಡಿಮೆ ಸಾಯಿಸಿ 6-7 ದಿವಸಕ್ಕೆ ಹುಡ್ಕೊಂಡು ಹೋದೆ ನಾನು ಎಲ್ಲಿದೆ ಅಂತ. ಅದು ಆಲೂರು ತಾಲೂಕು ಮಲ್ನಾಡು ಬಾರ್ಡ್ರಲ್ಲಿ ಇತ್ತು. ಅಲ್ಲಿಂದ ಆ ಕಡೆ ಹೇಳಿದ್ನಲ್ಲ ನಾನು, ಜೋಳ, ಅಲ್ಲಿ ಬಂದು ರೋಡಲ್ಲಿ ಒಂದ್ಸತಿ ಹಿಂಗೆ ಬಂದಿದ್ದು ನನ್ನ ಹಿಂಗೆ ನೋಡ್ತು. ನಾನು ಯೋಚನೆ ಮಾಡಿದೆ, ಬಹುಶಃ ನನ್ನ ಹ್ಯಾಟ್ ನೆನ್ಪಿಟ್ಕೊಂಡಿದೆ ಅವತ್ತಿನ ಘಟನೆಯಲ್ಲಿ. ಅವತ್ತು 2 ಘಟನೆಯಲ್ಲಿ ನಾನು ನೋಡಿದ್ದೆ, 3 ಘಟನೆಯಲ್ಲಿ. ಫಸ್ಟ್ ಫೋಟೋ ತೆಗೆದು ವಿಡಿಯೋ ಮಾಡಿ ಇಡೀ ಪ್ರಪಂಚಕ್ಕೆ ತಿಳಿಸಿದ್ದೆ ನಾನು. ಕೆರೆ ಒಳಗೆ ಬಂದು ಮಲಗ್ತಾ ಇದೆ, ಹಿಂದ್ಗಡೆ ಗಾಯ ಆಗಿದೆ ಅಂತ. ಹಾಗಾಗಿ ಕೆನ್ನತ್ ಆಂಡರ್ಸನ್ ಇದರಲ್ಲಿ ನಾನು ಓದಿದ್ದೆ, ಅವ್ರು ನರಭಕ್ಷಕ ಹುಲಿ ಮಾತ್ರ ಹೊಡಿತಿದ್ದು. ಪ್ರಾಣಿಗಳು ಹ್ಯಾಟ್ ಹಾಕಿದ್ರೆ ಒಂದ್ಸತಿ ನಿತ್ತು ನೋಡ್ತವೆ ಅಂತ. ನಂಗೆ ಬೇರೆ ಬೇರೆ ಪ್ರಾಣಿಗಳು ಅನುಭವ ಆಗಿದೆ. ಕಾಡಂದಿಗಳು, ಇಲ್ಲ ಕಾಟಿಗಳು, ಇಲ್ಲ ಜಿಂಕೆಗಳು ಒಂದ್ಸತಿ ತಲೆ ಹೀಗೆ ನೋಡಿ ನಮ್ಮನೆ ನೋಡ್ಕೊಂಡು ಹೋಗೋದು. ಅವಾಗಿಂದ ನಾನು ಕಾಡಲ್ಲಿ ಹ್ಯಾಟ್ ಹಾಕೋದು ಬಿಡೋದೇ ಇಲ್ಲ. ಬೇರೆ ಕಾಪ್ ಹಾಕಲ್ಲ ನಾನು, ಹ್ಯಾಟ್ ಹಾಕ್ಯಂದಿರೋದು ಜಾಸ್ತಿ. ಹುಲಿ ಎಷ್ಟಿದೆ ಅಂತ ಹೇಳೋಕ್ಕಾಗಲ್ಲ. ಈ ಫಾರೆಸ್ಟ್ನರೆಲ್ಲ ಸುಳ್ಳೆ ಎಲ್ಲ ಇದು ಕೊಡ್ತಾ ಇರೋದು. ವೆಸ್ಟರ್ನ್ ಘಾಟಲ್ಲಿ 84 ಕಿಲೋಮೀಟರ್ ಉದ್ದ, ಒಂದು 35 ಕಿಲೋಮೀಟರ್ ಅಗಲ ಇರೋ ನಮ್ಮ ಪಶ್ಚಿಮ ಘಟ್ಟ, ಸಕಲೇಶ್ಪುರದ ಪಶ್ಚಿಮ ಘಟ್ಟದಲ್ಲಿ ಇವ್ರು ಯಾವತ್ತೂ ಹೋಗಿದ್ದಾರೆ ಹುಲಿ ಹುಡ್ಕಕ್ಕೆ? ಎಲ್ಲ ಸುಳ್ಳು. ಅಲ್ಲೆಲ್ಲ ಒಂದು ಕೂತ್ಕೊಂಡು ಆ ಹುಲಿ ಸಾರ್ ಈ ಹುಲಿ ಸಾರ್ ಅಂತೇಳಿ ಒಂದು ವರದಿ ಕೊಡೋದು. ಒಂದು 2 ತಿಂಗಳ ಹಿಂದೆ ಈ ನದಿ ಇದೆಯಲ್ಲ, ನದಿಯಿಂದ ಕರೆಕ್ಟ್ ಒಂದು 5 ಕಿಲೋಮೀಟರ್ ದೂರದಲ್ಲಿ ಒಂದು ಊರಿಗೆ ಹುಲಿ ಬಂದಿತ್ತು. ಯಾವುದು ಈ ನದಿ? ಈ ಜಪಾವತಿ ನದಿಯಿಂದ. ಇದು ವೆಸ್ಟರ್ನ್ ಘಾಟಲ್ಲಿ ಹುಟ್ಟಿ ಬರೋದು. ಜಪಾವತಿ ಇದು ವೆಸ್ಟರ್ನ್ ಘಾಟಲ್ಲಿ ಹುಟ್ಟಿ ಬರೋದು. ಇಲ್ಲಿ 5 ಕಿಲೋಮೀಟರ್ ಅಲ್ಲಿ, 5 ಕಿಲೋಮೀಟರ್ ಮೇಲ್ಗಡೆ, ಈ ನದಿಯಿಂದ ಮೇಲ್ಗಡೆ ಒಂದು ಊರಿದೆ, ಕೋಗ್ರವಳ್ಳಿ ಅಂತ. ಅಲ್ಲಿ ಹುಲಿ ಕಾಣಿಸ್ಕೊಂಡಿದೆ. ನಮ್ಮ ಹಿಂಭಾಗ ಇದೆಯಲ್ಲ ಈ ನದಿಯಿಂದ ಆಚೆ, ಅದು ಟೈಗರ್ ಕಾರಿಡಾರ್. ಅದು ಇಲ್ಲೊಂದು ಎಸ್ಟೇಟ್ ಇದೆ, ಎಲಿಯಟ್ ಅಂತ ಒಂದು ಎಸ್ಟೇಟ್ ಮಾಡಿದ 1836ನೇ ಇಸ್ವಿಯಲ್ಲಿ. ಅವನ ಡೈರಿಯಲ್ಲಿ ಏನು ಬರ್ದಾನೆ ಗೊತ್ತಾ, ನಾನು 30 ಹುಲಿ ಹೊಡೆದೆ ಅಂತ. ಈ ಭಾಗದಲ್ಲಿ ಆ ಕಾಲದಲ್ಲಿ ಅಷ್ಟು ಹುಲಿ ಇದ್ದು. ಎಲಿಯಟ್ ಅಂತ ಇಲ್ಲೊಂದು ಬಾಡ್ಚಿನಳ್ಳ ಎಸ್ಟೇಟ್ ಅಂತ ಮಾಡಿದ, 900 ಎಕರೆ. ಅದು ಅವನ ಡೈರಿಯಲ್ಲಿ ಬರೆದಿದ್ದಾನೆ. ಅವನು 1836ನೇ ಇಸ್ವಿಯಲ್ಲಿ ಮಂಗಳೂರಿಗೆ ಬಂದು, ಮಂಗಳೂರಿಂದ ಇಲ್ಲಿ ಅವಾಗೆಲ್ಲ ವೆಹಿಕಲ್ ಇಲ್ಲಲ್ಲ, ಹೆಗಲ ಮೇಲೆ ಹೊತ್ಕೊ ಬರ್ತಾರಲ್ಲ, ಅದಕ್ಕೆ ಏನು ಹೇಳ್ತಾರೆ, ಪಲ್ಲಕ್ಕಿ, ಅದರಲ್ಲಿ ಬಂದು ಇಲ್ಲಿ ಎಸ್ಟೇಟ್ ಮಾಡಿದ್ದವನು. ಅವನ ಡೈರಿಯಲ್ಲಿ ಬರ್ದಾನೆ ನಾನು 30 ಹುಲಿ ಹೊಡೆದೆ ಅಂತ. ಈಗ ನನ್ನ ಹಿಂದ್ ಭಾಗ, ನಮ್ಮ ಈ ಭಾಗ, ನಾವು ಕೂತಿರೋ ಭಾಗ ಎಲ್ಲ ಐತಲ್ಲ, ಇದು ಹುಲಿ ಕಾರಿಡಾರ್. ಒಂದೊಂದ್ಸತಿ ಆನೆಗಳು ಬರ್ತಾವ ಅಷ್ಟೇ.
ವರ್ಷಕ್ಕೊಂದ್ಸತಿ. ಆದ್ರೆ ಹುಲಿಗಳು ಬರ್ತವೆ. ಈಗ ಒಂದು ತಿಂಗಳ ಹಿಂದೆ ನಾನು ಈ ನದಿ ಪಕ್ಕದಲ್ಲೇ ಒಂದು ಗಂಡು ಚಿರತೆ ಹೆಜ್ಜೆ ನೋಡಿದ್ದೆ. ನಾನು ಚಿರತೆಗಳು ಮೊದಲು ಇದ್ದು, ಆದ್ರೆ ಈಗಿರೋ ಚಿರತೆ ಎಲ್ಲ ಇವ್ರು ಬಯಲುಸೀಮೆಯಿಂದ ರಾತ್ರಿ ತಂದು ಬಿಟ್ಟಿರೋದು ಫಾರೆಸ್ಟ್ಗಳು. ಶಿರಾಡಿ ಘಾಟಿಗೆ ಬಿಡ್ತಾರೆ, ಚಾರ್ಮುಡಿ ಘಾಟಿಗೆ ಬಿಡ್ತಾರೆ, ಮತ್ತೆ ಬಿಸ್ಲೆ ಘಾಟಿಗೆ ಬಿಡ್ತಾರೆ. ಅವು ವೆಸ್ಟರ್ನ್ ಘಾಟಲ್ಲಿ ಬದುಕಕ್ಕೆ ಆಗಲ್ಲ. ಅವಕ್ಕೆ ಫಾರೆಸ್ಟ್ನರಲ್ಲಿ ಹಿಡಿತಾರೆ, ಅಲ್ಲಿ ಬೋನಲ್ಲಿ ಹಿಡಿದು ತಂದು ರಾತ್ರಿ ತಂದು ಇಲ್ಲಿ ಬಿಟ್ಟೋಗೋದು. ಯಾರು ಕೇಳೋರು? ಇಲ್ಲಿ ಬಂದ್ಮೇಲೆ ಗೊತ್ತು. ಇದ್ದಕ್ಕಿದ್ದಂಗೆ ಇಲ್ಲಿ ಎಲ್ಲ ಊರಿಗೆ ಚಿರತೆಗಳು ಬರ್ತಾ ಇರೋದು ಎಲ್ಲಿಂದ? ಮತ್ತೆ ಬೋನಿಗೆ ಹೋಗ್ತಾ ಇಲ್ಲ. ಪ್ರಾಣಿಗಳಲ್ಲಿ ಅತಿ ಮೋಸಗಾರ ಮತ್ತು ತಲೆಗಾರ ಪ್ರಾಣಿ ಅಂದ್ರೆ ಚಿರತೆ. ಚಿರತೆಗೂ ಆನೆಗೂ ಹೋಲಿಸಿದ್ರೆ ಚಿರತೆಗೆ ಶಕ್ತಿ ಜಾಸ್ತಿ. ಆನೆಗೆ ಅದ್ರ ತೂಕದ ಅರ್ಧ ವೆಯ್ಟ್ ಎಳೆಯಕ್ಕಾಗಲ್ಲ. ಅಂದ್ರೆ ಒಂದು 6,000 kg ಇತ್ತು ಅಂದ್ರೆ 3,000 kg ಎಳೆಯಕ್ಕಾಗಲ್ಲ. ಅದೇ ಚಿರತೆ ಅದ್ರ ತೂಕದ 2 ಪಟ್ಟು ವೆಯ್ಟಿನ ಜಿಂಕೆನ ಹೊತ್ಕೊಂಡು ಮರ ಹತ್ತುತ್ತದೆ. ಲೆಪರ್ಡ್, ಅದಕ್ಕೆ ತಾಕತ್ ಜಾಸ್ತಿ. ಮತ್ತೆ ಆ ಕುಯುಕ್ತಿ ಮೋಸಗಾರ. ಯಾವುದೇ ಕಾರಣದಿಂದ ನೀವು ಕಾಡಲ್ಲಿ ಚಿರತೆ ನಿಮಗೆ ಅಡ್ಡ ಬಂದರೆ ಅದ್ರ ಕಣ್ಣು ನೋಡಬೇಡಿ. ಚಿರತೆ ಕಣ್ಣು ನೀವು ನೋಡಿದರೆ ನೀವು ಪೂರ್ತಿ ನಮ್ಮಲ್ಲಿ ಹೇಳ್ತೀವಿ ಹಳ್ಳಿಯಲ್ಲಿ ಮಂಕಾಗ್ತೀವಿ ಅಂತ. ಏನೂ ಮಾಡೋಕ್ಕಾಗಲ್ಲ. ನಾವು ಅಲ್ಲೇ ನಿತ್ತಲ್ಲೇ ನಿಂತು ಬಿಡ್ತೀವಿ. ಯಾವುದೇ ಕಾರಣದಿಂದ ಅದನ್ನ ಕಣ್ಣು ನೋಡಬಾರ್ದು. ಚಿರತೆ ಬೆಳದಿಂಗಳಲ್ಲಿ ಬರ್ತಾ ಇದ್ರೆ ಮೂನ್ಲೈಟ್ ಟೈಮಲ್ಲಿ ಅದರ 2 ಕಣ್ಣು ಹೊಳಿತಾ ಇರ್ತವೆ ದೀಪದ ಥರ. ಚಿರತೆ ಒಂದ್ಸತಿ ಮರದ ಬಡ್ಡೆ ಬಂದು ರಾತ್ರಿ ಒಂದ್ಸತಿ ಅಬ್ಬರಿಸಿ ಮೇಲೆ ನೋಡ್ರಿ ಮಂಗಗಳು ಪತ ಪತ ಬೀಳ್ತವೆ ಕೆಳಗೆ. ಮಹಾನ್ ಮೋಸಗಾರ, ಮಹಾನ್ ಶಕ್ತಿ, ಮಹಾನ್ ವೇಗ ಅಂದ್ರೆ ಚಿರತೆ. ಹುಲಿನೂ ಇಲ್ಲ ಅದ್ರ ಮುಂದೆ. ಅಂದ್ರೆ ಚಿರತೆ ಕಣ್ಣು ಅಂದ್ರೆ ಅದು ಒಂದು ಹಿಪ್ನಟೈಸ್ ತರ ಹಿಪ್ನಟೈಸ್ ಮಾಡುತ್ತೆ. ಹಿಪ್ನಟೈಸ್ ನನಗೂ ಆಗಿದೆ, ಬೇರೆಯವರಿಗೂ ಆಗಿದೆ. ಯಾವುದೇ ಕಾರಣ ಅದ್ರ ಕಣ್ಣು ನೋಡ್ಬಾರ್ದು. ಅದನ್ನ ಕೆನೆತ್ ಆಂಡರ್ಸನ್ ಹೇಳ್ತಾರೆ, ಕಿಮ್ ಕಾರ್ಬೆಟ್ ಹೇಳ್ತಾರೆ. ಹುಲಿನೂ ನೋಡ್ಬೋದಂತೆ, ಆದ್ರೆ ಚಿರತೆ ಕಣ್ಣ ಯಾವತ್ತೂ ನೋಡಬಾರ್ದು. ಚಿರತೆ ಎದುರಿಗೆ ಬಂದು ನಿಲ್ತಾ ನಮ್ಮ ಕಣ್ಣಿನ ದೃಷ್ಟಿ ನೆಲಕ್ಕೋ ಇನ್ನೊಂದ್ ಕಡೆಗೆ ಎಲ್ಲರೂ ಬಿಡ್ಬೇಕು. ನಿತ್ಯ ಬಿಡ್ತೀವಿ, ಅವಾಗ ಅದು ಏನ್ ಬೇಕಾದ್ರೂ ಮಾಡ್ಬೋದು. ಚಿರತೆ ನೆಗೆದು ಬಾಯಿ ಹಾಕದೆ ಕುತ್ತಿಗೆಗೆ. ಆದರೆ ಹುಲಿ ಉಂಟಲ್ಲ, ಮನುಷ್ಯರ ಕಣ್ಣಿಗೆ ಹೆದರುತ್ತೆ. ಹುಲಿ ಹಿಂಭಾಗದಿಂದ ಅಟ್ಯಾಕ್ ಮಾಡೋದು ಮನುಷ್ಯರಿಗೆ. ಮನುಷ್ಯರನ್ನ ತಿನ್ಬೇಕಾದ್ರೂ ಅದು ಮನುಷ್ಯನ ಪಲ್ಟಿ ಮಾಡಿ ಬೆನ್ಕಣಿನ ತಿನ್ನೋದು. ಆದ್ರೆ ಚಿರತೆ ಹಂಗಲ್ಲ, ಮರದಿಂದಲೇ ಜಂಪ್ ಮಾಡ್ತದೆ. ಹುಲಿ ಪ್ರಾಣಿ ಹಿಡಿದ ಕೂಡಲೇ ಅದ್ರ ಹೊಟ್ಟೆ ಬಗ್ದು ಅದು ಕರುಳ ತೆಗೆದು ಸೈಡಿಗೆ ಬಿಸಾಕಿ ತಿಂತದೆ. ಆದ್ರೆ ಈ ಚಿರತೆ ಐತಲ್ಲ, ಫಸ್ಟ್ ತಿನ್ನೋದೇ ಕರುಳನ. ಅದ್ರೊಳಗಿದ್ದನ್ನೆಲ್ಲ ಗಲೀಜ್ನೆಲ್ಲ ತೆಗೆದು ತಿನ್ನೋದೇ ಫಸ್ಟ್. ಅದನ್ನ ಆವಾಗಲೇ ಗೊತ್ತಾಗ್ತದೆ ಇದು ಚಿರತೆ ಹಿಡಿದಿದ್ದ ಹುಲಿ ಹಿಡಿದಿರೋದ ಅಂತ. ಒಂದು ಕಡೆಗೆ ಪೂರ್ತಿ ಅದರದ್ದು ನಾವು ಬೋಟಿ ಅಂತೀವಿ, ಇಲ್ಲ ಕರುಳು, ಅದನ್ನ ಒಂದು ಸೈಡಿಗೆ ಎಳೆದು ಇಟ್ಟು ಆಮೇಲೆ ತಿನ್ನೋದು. ಕುತ್ತಿಗೆ ಹಿಡಿದಾಗ ಅದರದ್ದು ದೊಡ್ಡ ಕೋರೆ ಹಲ್ಲುಗಳು ಅದು ಗೊತ್ತಾಗ್ತದೆ. ಹುಲಿದು ಕೋರೆ ಹಲ್ಲು ಉದ್ದ ದಪ್ಪ ಅಲ್ಲ, ಅದು ಕುತ್ತಿಗೆನೇ ಹಿಡಿಯೋದು. ಸಾಮಾನ್ಯ ಬೆಕ್ಕಿನ ಜಾತಿ ಎಲ್ಲ ಕುತ್ತಿಗೆನೇ ಹಿಡಿಯೋದು. ಬ್ಲಡ್ನ ಕುಡಿತದೆ ಅಂತ ಹೇಳ್ತಾರೆ. ನಮ್ಮಲ್ಲಿ ಒಂದ್ಸತಿ ಒಂದು ಹುಲಿ ಬಂದು 5-6 ದನನ ಸಾಯಿಸಿ ಹೋಗಿತ್ತು. ಅದು ರಕ್ತ ಕುಡಿಯಲ್ಲ ಅಂತಾರೆ, ಕೆಲವು ಕುಡಿಯುತ್ತೆ ಅಂತ. ನನಗೆ ಅದಷ್ಟು ಐಡಿಯಾ ಇಲ್ಲ. ಈಗೂ ಚಿರತೆಗಳು ಜಾಸ್ತಿ ಇದೆ, ಹುಲಿ ಹುಲಿ ಬಂದು ಹೋಗ್ತಾ ಇರ್ತದೆ. ಈಗ ಒಂದು 2 ವರ್ಷದ ಹಿಂದೆ ಇಲ್ಲಿಂದ 1 ಕಿಲೋಮೀಟರ್ ನದಿ ಸೈಡಲ್ಲೇ 1 ಕಿಲೋಮೀಟರ್ ಕೆಳಗಡೆ 3 ಮರಿ ಕರ್ಕೊಂಡು ಬಂದು ಒಂದು 4-5 ದನ ಹಿಡಿದು ಆ ಪೂರ್ತಿ ತಿಂದು ಹೋಯ್ತು. ನಾವು ಆ ದನ ತೆಗಿಬೇಡಿ ಅಂತ ಹೇಳಿದ್ದು. ದನ ಅಲ್ಲಿ ಸಾಯಿಸಿದಲ್ಲ, ಅವು ಅಲ್ಲೇ ಇರಲಿ, ಅದು ನೀವು ಯಾರು ಇದು ಮಾಡಬೇಡಿ, ಅದು ಸಾಕಿದವರು ತಗೊಂಡು ಹೋಗ್ಬೇಡಿ, ಅದ್ರ ಪರಿಹಾರ ನಿಮಗೆ ನಾವು ಕೊಡಿಸ್ತೀವಿ ಅಂತ ಹೇಳಿ ಅಲ್ಲೇ ಬಿಡಿಸ್ತು. ಯಾಕೆಂದ್ರೆ ಮರಿಗಳಲ್ಲ, ಮರಿಗಳಿಗೆ ಆಹಾರ ಬೇಕು. ಈ 3-4 ದನಗಳನ್ನ ಇವರು ತೆಗೆದ್ರೆ ಇನ್ನೊಂದ್ ಕಡೆ ಹೋಗಿ ಇನ್ನೊಂದು ಯಾರ್ದಾರ ಮನೆದು ಒಳ್ಳೊಳ್ಳೆ 3-4 ದನ ಹಿಡಿ ಅಂತ ಅಲ್ಲೇ ಬಿಡಿಸಿದ್ದೆ ನಾನು. 1 ವಾರವರೆಗೂ ಅಲ್ಲೇ ತಿಂದು ಆಮೇಲೆ ಬೇರೆ ಕಡೆ ಹೋದು, ಮರಿ ಕರ್ಕೊಂಡು ಹೋಯ್ತು. ಕಳ್ಳಬೇಟೆ ಇಲ್ಲಿ ನಾವು ಏನ್ ಮಾಡಿದ್ವು ಅಂದ್ರೆ, ಇಲ್ಲಿ ಸಿಕ್ಕಾಪಟ್ಟೆ ಬೇಟೆಗಾರರು. ಹಿಂದೆಲ್ಲ ಇಲ್ಲಿ ಸುತ್ತಮುತ್ತ ಇರೋದು 4-5 ಬ್ರಿಟಿಷ್ ಎಸ್ಟೇಟ್ ಇದ್ದು. ಆ ಕಾಲದಲ್ಲಿ ಬೇಟೆ ನಡೀತಿತ್ತು. ಹಾಗಾಗಿ ಇಲ್ಲಿ ತುಂಬಾ ಗನ್ಗಳಿದೆ. ನಾವೇನ್ ಮಾಡಿದ್ವು, ನೀವು ಜಿಂಕೆ ಹೊಡಿಬೇಡಿ ಅನ್ನತಿಗೆ ಈಗ ಜಿಂಕೆ ಹೊಡಿಯನ್ನು ನಿಲ್ಸಿದ್ದಾರೆ. ಆದ್ರೂ ಅಲ್ಲಿ ಇಲ್ಲಿ ಹೊಡಿತಾ ಇದ್ದಾರೆ, ಇಲ್ಲ ಅಂತ ಏನಿಲ್ಲ. ಬೇರೆ ಚಿಕ್ಕ ಪುಟ್ಟ ಪ್ರಾಣಿಗಳನ್ನೆಲ್ಲ ಹೊಡಿತಾ ಇದ್ದಾರೆ. ಅದರಲ್ಲೂ ಇತ್ತೀಚೆಗೆ ಏನಾಯ್ತು, GST ಬಂದ್ಮೇಲೆ ಕೋವಿ ತೋಟಗಳಿದಾವಲ್ಲ, ಕಾಟ್ರೀಜ್, ಅದ್ರ ಬೆಲೆ ಕಡಿಮೆ ಆಯ್ತು. 150 ರೂಪಾಯಿ ಇದ್ದಿದ್ದು 60 ರೂಪಾಯಿಗೆ 70 ರೂಪಾಯಿಗೆ ಬಂದ್ಬಿಡ್ತು. ಅದು GST ಇದರಲ್ಲಿ ಎಂತದೋ ಇದು ಕಡಿಮೆ ಆಯ್ತು. ಆ ಸಮಯದಲ್ಲಿ ತೋಟಗಳಿಗೆ ರೇಟ್ ಎಲ್ಲ ಕಡಿಮೆ ಆಯ್ತು. ಇಲ್ಲಿ ಎಲ್ಲರೂ ಯೂಸ್ ಮಾಡ್ಬೋದು ಸರ್ ಗನ್ ಈ ಭಾಗದಲ್ಲಿ? ಗನ್ ಇಲ್ಲಿ ಏನ್ ಗೊತ್ತಾ, ಮಲೆನಾಡಲ್ಲಿ ಕೊಡಗಲ್ಲಿ ಗನ್ಗಳು ಇಲ್ಲದ ಮನೆನೇ ಇಲ್ಲ. ಒಂದು ಲೈಸೆನ್ಸ್ ಗನ್ ಇದ್ರೆ ಅದ್ರ ಜೊತೆಗೆ ಕಳ್ಕೋವಿಗಳು ಇರ್ತವೆ, ಅಂದ್ರೆ ಇಲ್ಲಿಗಲ್ ಗನ್ಗಳು. ಅವೆಲ್ಲ ಮಾಮೂಲಿ. ಇಲ್ಲಿ ಒಂದೊಂದು ಮನೇಲಿ 3-4 ಗನ್ಗಳಿದಾವೆ ಮಲೆನಾಡಲ್ಲಿ. ಇತ್ತೀಚಿನ ಜನರೇಷನ್ ಇದಾವರಲ್ಲ, ಈ 4G 5G ಎಲ್ಲ, ಅವಕ್ಕೆಲ್ಲ ಶಿಕಾರಿದ ಹುಚ್ಚಿಲ್ಲ. ಅದಕ್ಕಿಂತ ಹಿಂದೆ ಇದ್ದಾರಲ್ಲ,
ಅವ್ರುಗಳು ಈಗಲೂ ಶಿಕಾರಿ ಮಾಡ್ತಾರೆ. ಶಿಕಾರಿ ನಡೀತಲೇ ಉಂಟು. ಹಬ್ಬಗಳಲ್ಲಿ ಇವರು ಎಡೆ ಇಡೋದು ಅಂತ ಇಡ್ತಾರೆ ಮನೆಯಲ್ಲಿ. ಬಾಳೆಲೆಯಲ್ಲಿ ಎಲ್ಲ ಏನೇನ್ ಮಾಡ್ತೀವಿ ಅದನ್ನ ಮಾಡ್ತಾರೆ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಕಾಡು ಮಾಂಸ ಇಲ್ಲ ಅಂದ್ರೆ ಇವರ ಪೂರ್ವಜರು ಇದಾರಲ್ಲ, ಅವ್ರ ಆತ್ಮಕ್ಕೆ ಶಾಂತಿನೇ ಸಿಕ್ಕಾಗಲ್ಲ. ಹಾಗಾಗಿ ಏನಾರ ಒಂದು ಏನಿಲ್ಲ ಅಂದ್ರೆ ಒಂದು ಕಾಡ್ಕೊಳ್ಳಿನಾರ ಹೊಡಿತಾರೆ, ಇಲ್ಲ ಒಂದು ಮೊಲನಾರ ಹೊಡೆದು ಅದನ್ನ ಒಳ್ಳೆ ಫ್ರೈ ಮಾಡಿ ಅವ್ರ ಹಿರಿಯರಿಗೆ ಇಡ್ತಾರೆ. ಯಾಕೆಂದ್ರೆ ಅವ್ರ ಹಿರಿಯರು ಭಾರಿ ಶಿಕಾರಿಗಾರರಲ್ಲ. ಇಲ್ಲ ಅಂದ್ರೆ ಹೊಳೆಗೆ ಹೋಗಿ ಇಲ್ಲ ಗದ್ದೆಗೆ ಹೋಗಿ ಒಂದು ಹಿಡಿ ಮೀನಾರ ತಂದು, ಕಾಡು ಮಾಂಸ ಇಲ್ಲ ಅಂದ್ರೆ ಹಬ್ಬನೇ ಅಲ್ಲ ಅವ್ರಿಗೆ. ಅವ್ರ ಪೂರ್ವಜರಿಗೆ ಅವರ ಆತ್ಮಕ್ಕೆ ಶಾಂತಿನೇ, ಊಟನೇ ಮಾಡಲ್ಲ. ಅದನ್ನ ತಂದು ಪೂಜೆ ಮಾಡಿ ತಂದು ಹೊರಗಡೆ ಒಂದು ಚಪ್ರದ ಮೇಲೆ ಇಟ್ಟಿರ್ತಾರೆ. ಅದನ್ನ ಕಾಗೆ ಬಂದು ತಿಂತದೆ. ಕಾಗೆನೆ ನಮ್ಮ ಅಜ್ಜನ ರೂಪದಲ್ಲಿ ಬಂದು ತಿಂತು ಅಂತ ಒಂದು ನೆಮ್ಮದಿ ಅವರಿಗೆ. ಹಾಗಾಗಿ ಶಿಕಾರಿ ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಇನ್ನು ಈ 4G 5Gಗಳು ಬಂದಾರಲ್ಲ, ಈ ಹುಡುಗರಿಗೆ ಗನ್ನು ಮುಟ್ಟಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ನಾನು ನೋಡ್ತಾ ಇದ್ದೀನಲ್ಲ, ಇವರೆಲ್ಲ ಈಗ ಇರೋರೆಲ್ಲ ಮುದಿ ಆದ್ರೆ ಶಿಕಾರಿಗಾರರು ಒಂದು 10-15 ವರ್ಷದ ಮೇಲೆ ಒಂದು ಸ್ವಲ್ಪ ಪ್ರಾಣಿಗಳು ಉಳ್ಕೋಬಹುದು. ನೋಡಿ, ಒಬ್ಬ ಈ ಭಾಗಕ್ಕೆ ರೇಂಜರ್ ಬಂದ ಅಂತ ಇಟ್ಕೊಳ್ಳಿ, ತಾಲೂಕಿಗೆ ಇಲ್ಲ ACF, ಆ ಭಾಗದ ACFಗೆ ಆ ಡಿಸ್ಟಿಕ್ಕಿನ ಒಬ್ಬ ಜಿಲ್ಲಾ ಮಂತ್ರಿಗೆ ಅವರು ಲಕ್ಷಗಟ್ಟಲೆ ಕೊಟ್ಟೆ ಬರೋದು. ಆಮೇಲೆ ಇಲ್ಲಿ ಬಂದು ಇವ್ರು ದುಡ್ಡು ಮಾಡೋದು. ಇವ್ರು ದುಡ್ಡು ಮಾಡ್ತಾರೆ. ಸುಮ್ಮನೆ ಒಂದು ಫಾರೆಸ್ಟಿಗೆ ಗಿಡ ಹಾಕಿದ್ದು ಅಂದ್ರೆ ಎಲ್ಲೋ ಗಿಡ ಹಾಕಿವಿ ಅಂತ ತೋರಿಸಿ ಲಕ್ಷ ಗಟ್ಟಲೆ ದುಡ್ಡು ಆಗ್ತದೆ. ಇದು ದುಡ್ಡು ಮಾಡ್ಕೊಂತ ಹೋಗೋದು. ಇಲ್ಲಿ ಮರ ಕಡಿಯೋದು, ಕಡಿಸೋದು, ಮಾರೋದು. ಈಗ ನೋಡಿ, ಇಲ್ಲಿ ಬೇಲೂರು ತಾಲೂಕಲ್ಲಿ ಒಂದು 120 ಮರ ಕಡ್ದು ಆ ಭಾಗದ ರೇಂಜರು, ಆ ಭಾಗದ ACF, ಈ ಭಾಗದ ಒಬ್ಬ ಫಾರೆಸ್ಟ್ರು ಎಲ್ಲ ಸಸ್ಪೆಂಡ್ ಆಗ್ಯಾರೆ. ಇವ್ರು ಬರೋದೇ ಇಲ್ಲಿ ದುಡ್ಡು ಮಾಡಕ್ಕೆ. ಇವ್ರು ಯಾರಿಗೂ ಫಾರೆಸ್ಟು ಇಲ್ಲ ಕಾಡು ಪ್ರಾಣಿಗಳು ಕಾಡು ಉಳ್ಸಕ್ ಬರೋದಲ್ಲ. ಇವರೆಲ್ಲ ಹೊಟ್ಟೆಪಾಡಿಗೆ ಬಂದಿರೋರು ದುಡ್ಡು ಮಾಡಕ್ಕೆ. ಇವ್ರಿಗೆ ಇಲ್ಲಿ MLAಗಳಿಗೆ ಮಂತ್ರಿಗಳಿಗೆ ಲಕ್ಷ ಕೊಟ್ಟಿರ್ತಾರಲ್ಲ, ಅದ್ರ ಡಬಲ್ ಮಾಡ್ಕೊಂಡು ಹೋಗ್ತಾರೆ. ಪ್ರತಿಯೊಬ್ಬನ ನಾನು ನೋಡ್ತಿದ್ದೀನಲ್ಲ, 2 ವರ್ಷ 3 ವರ್ಷಕ್ಕೆ ಇದ್ದು ಪೂರ್ತಿ ಹಣ ಮಾಡಿ ಲೂಟಿ ಹೊಡೆದು ಎಲ್ಲೆಲ್ಲ ತಗೊಂಡೋಗಿ ವೆಸ್ಟರ್ನ್ ಘಾಟಿನ ಶೋಲಾ ಬೆಟ್ಟಗಳಿಗೆಲ್ಲ ಗಿಡ ಹಾಕಿ, ಸಮುದ್ರ ಮಟ್ಟದಿಂದ 3,500 ಅಡಿ ಎತ್ತರಕ್ಕೆಲ್ಲ ಗಿಡ ಹಾಕಿ ಲಕ್ಷ ಗಟ್ಟೆಗಳನ್ನ ತಿಂತಾರೆ. ನೋಡಿ, ಶೋಲಾ ಬೆಟ್ಟಗಳಲ್ಲಿ ಇವರು ಫಾರೆಸ್ಟ್ ಮಾಡ್ತಾರಲ್ಲ, ಲಕ್ಷಾಂತರ ಕೋಟ್ಯಾಂತರ ವರ್ಷದಿಂದ ಪ್ರಕೃತಿನೇ ಬೆಳೆಸ್ತಿತ್ತಲ್ಲ. ಅಲ್ಲಿ ಶೋಲಾ ಬೆಟ್ಟಗಳಿದ್ದಲ್ಲಿ 15 ಜಾತಿ ಹುಲ್ಲು, ಅಲ್ಲೊಂದು ಚರ್ಮೆ ಅಂತ ಬರ್ತದೆ, ಫರ್ನ್ ಅಂತ. ಆ ಫರ್ನ್ಗಳು, ಬೇರೆ ಬೇರೆ ಜಾತಿ ಗಿಡಗಳು ಎಲ್ಲ ಹುಟ್ಟುತ್ತವೆ. ಅದು ಪ್ರಕೃತಿ ಆ ರೀತಿ ಮಾರ್ಪಾಡಾಗಿರೋದು. ಇವ್ರು ಎಂತದ್ದು ಅಲ್ಲಿ ಹೋಗಿ ಗಿಡ ಹಾಕ, ಇವ್ರು ಗಿಡ ಹಾಕ್ಬೇಕು. ಕೋಟ್ಯಾಂತರ ವರ್ಷದಿಂದ ಅಲ್ಲಿಗೆ ಪ್ರಕೃತಿನೇ ಅದೇ ಬೆಳೆಸ್ತಿತ್ತಲ್ಲ. ಸರಿ, ಆ 15 ಜಾತಿ ಹುಲ್ಲು ಎಲ್ಲಿ ಹೋಗೋದು? ಇವ್ರು ಬೆಳೆಸಿ ಅದೆಲ್ಲ ಪೂರ್ತಿ ಎಲ್ಲ ಬುಲ್ಡೋಸರ್ ಇಲ್ಲ JCB ಎಲ್ಲ ಆಗದು, ಎಲ್ಲ ಗುಂಡಿ ಬಿದ್ದು ನೀರೆಲ್ಲ ಹೋಗಿ ಕೆಳಗಡೆ ಎಲ್ಲ ಬೇರೆ ಕಡೆ ಹೋಗಿ ಲ್ಯಾಂಡ್ ಸ್ಲೈಡಿಂಗ್ ಆಗಿ ಏನೇನೋ ಆಗ್ತಾಯಿದೆ. ಇವ್ರಿಗೆ ತಲೆ ಸರಿ ಇಲ್ಲ, ಇವರಿಗೆ ಅನುಭವ ಇಲ್ಲ, ಇವರಿಗೆ ದುಡ್ಡು ಮೇಯ್ನು. ನಾವು ಅಲ್ಲಿ ಮುರ್ಕನ್ ಗುಡ್ಡ ಅಂತ ಇದೆ, ಅಲ್ಲಿ 5 ನದಿ ಹುಟ್ಟುತ್ತವೆ. ಅಲ್ಲೊಂದು 400 ಇಂಚ್ ಮಳೆಕ್ಕಿಂತ ಜಾಸ್ತಿ ಬೀಳ್ತದೆ. ಅಲ್ಲಿ ನಾವೇ ಹೋಗೊಂಡು ಟ್ರೆಂಚ್ ಹೊಡೆದು ಫಾರೆಸ್ಟ್ನ ಯಾವನ್ನು ಹೋಗ್ಬಿಡ್ತಾ ಇಲ್ಲ. ಅದು 10,000 ಎಕರೆ, ಅದು ಮುರ್ಕನ್ ಗುಡ್ಡ. ಅದು ಸೆಕ್ಷನ್ 4 ಅಂತ ಒಂದು, ಅದು ಕಾಯ್ದಿಟ್ಟ ಕಾಡು. ಅದು ನಾವೇ ಅಲ್ಲಿಗೆ ಟ್ರೆಂಚ್ ಹೊಡೆದಿವಿ, ಯಾವನು ಫಾರೆಸ್ಟ್ನ ಹೋಗ್ಕೊಡುದು ಅಂತ. ಈಗ 2 ವರ್ಷದಿಂದ ಯಾವನ್ನು ಹೋಗ್ಬಿಡ್ತಾ ಇಲ್ಲ. ಮಾಡೋಕ್ಕಾಗಿ ಇಡೀ ಆ ಬೆಟ್ಟನೇ ಅಗಿತಾ ಇದ್ರು. ಈಗ ನೋಡಿ, ಯಾವನ್ನಾರು ಹೋಗ್ತಾನೆ 2 ವರ್ಷದಿಂದ. ಇಡೀ ಹಳ್ಳಿಯರೆಲ್ಲ ಸೇರ್ಕೊಂಡಿವಿ, ಅಗ್ನಿ ಅಂತ ಗ್ರಾಮದ ಹೆಸರು, ನಿಲ್ಸಿದೀವಿ. ಅಲ್ಲಿ ಆನೆ ಹಿಡಿಯೋದು ಇದೇ ಕತೆ. ಈಗ ಫಾರೆಸ್ಟ್ನರಿಗೆ ಯಾರು ಇವ್ರನ್ನ ಹೇಳೋರು ಕೇಳೋರು ಇಲ್ಲ, ಆ ರೀತಿ ಆಗಿದೆ. ಈಗ ಏನಾಗಿದೆ ಅಂದರೆ, ಪರಿಸರವಾದಿಗಳು ಅವರು ಇವರು ಎಲ್ಲ ಏನಾಗಿಬಿಟ್ಟಿದ್ದಾರೆ ಅಂದರೆ, ಬರೀ ಶೋ ಮಾಡೋದಷ್ಟೇ. ಒಬ್ಬರು ಕಾಡಿಗೆ ಹೋಗಲ್ಲ, ಎಲ್ಲ ಬೆಂಗಳೂರೆಲ್ಲ ಹಾಸನದಲ್ಲ ಚಿಕ್ಕಮಗಳೂರೆಲ್ಲ ಕೂತ್ಕೊಳ್ತಾರೆ ಅಷ್ಟೇ. ಬಿಟ್ಟರೆ ವೆಸ್ಟರ್ನ್ ಘಾಟ್ ಏನಾಗಿದೆ, ವೆಸ್ಟರ್ನ್ ಘಾಟ್ ಕತೆ ಏನು? ವೆಸ್ಟರ್ನ್ ಘಾಟಿಗೆ ಬೆಂಕಿ ಬಿದ್ದು ವರ್ಷಕ್ಕೆ ಎಷ್ಟು ಎಕರೆ ಕಾಡೆಲ್ಲ ಸುಟ್ಟೋಗ್ತದೆ. ವೆಸ್ಟರ್ನ್ ಘಾಟಿಗೆ ಬೆಂಕಿ ಕೊಡೋರು ಯಾರು? ಅವು ಇವರು ಯಾರು ನೋಡ್ತಾ ಇಲ್ಲ. ಫಾರೆಸ್ಟ್ನವ್ರು ಅಂತೂ ವೆಸ್ಟರ್ನ್ ಘಾಟಿಗೆ ಕಾಲಿಡೋದಿಲ್ಲ. ಕಳಸತಿ ಯಾರೋ ಒಬ್ಬ ಹೋದ ಪಾಪದನು, ಅವನು ತೆಗೆದು ಕಳಿಸಿರೋ, ಅವನು ಬೆಂಕಿಗೆ ಸಿಕ್ಕಿ ಸತ್ತೋದ. ಬೆಂಕಿ ಅಂದರೆ ಶೋಲಾ ಬೆಟ್ಟಗಳಲ್ಲಿ ಹುಲ್ಲುಗಳು, ಅದರ ಒಂದು ಜಾತಿ, ಈ 14-15 ಜಾತಿ ಹುಲ್ಲುಗಳಲ್ಲಿ ಒಂದು ಬಣಾರಿ ಹುಲ್ಲು ಅಂತ ಒಂದು ಹುಲ್ಲು ಬರುತ್ತೆ. ಅದು ಸುಮಾರು 5 ಅಡಿಯಿಂದ 12 ಅಡಿ ಎತ್ತರ ಬೆಳೆಯುತ್ತೆ. ಅದನ್ನ ಆ ಹುಲ್ಲನ್ನ ಆನೆ ತಿಂತವೆ. ಅದ್ರ ಮಧ್ಯದಲ್ಲಿ ಫರ್ನ್, ಒಂದು ಜಾತಿ ಫರ್ನ್ ಬೆಳೀತೆ. ಅದು ವರ್ಷಕ್ಕೆ 2 ಸತಿ ಬೆಳೆದು ಸತ್ತೋಗುತ್ತೆ. ಅದು ಗೆಡ್ಡೆ ಇರುತ್ತೆ. ಅದು ಎಲ್ಲ ಇದ್ದಾಗ ಆ ಸಮಯದಲ್ಲಿ ಇನ್ಯಾರು ಇಲ್ಲ, ಶಿಕಾರಿಗಾರರೇ ಬೆಂಕಿ ಕೊಡೋದು. ಅಲ್ಲೇನು ಕಾಡ್ಗಿಚ್ಚು ಬೀಳೋದಿಲ್ಲ. ಬೆಂಕಿ ಕೊಟ್ಟಾಗಿದ್ದು, ಬೆಂಕಿ ಹೊತ್ತಾ ಇರ್ಬೇಕಾದ್ರೆ ಅವನು ಯಾವನ ಬೆಂಗಳೂರಿನ ತಲೆ ಸರಿ ಇಲ್ದ ಒಬ್ಬ ACF ಬಿದ್ದ. ವೆಸ್ಟರ್ನ್ ಘಾಟಲ್ಲಿ ಬೆಂಕಿ ಬಿದ್ದರೆ ಎಲ್ಲೋ ಕಾಡೊಳಗೆ ಜನವಸತಿಯಿಂದ 15 ಕಿಲೋಮೀಟರ್ ದೂರದಲ್ಲಿ ಬೆಂಕಿ ಬಿದ್ದರೆ ಇವನಿಗೇನು? ಅಲ್ಲಿ ಕೆಡ್ಸೋದು ಹೇಗೆ? ಬೆಂಕಿ ಉರಿ ಕಡಿಮೆ ಅಂದರೆ 10ರಿಂದ 12 ಅಡಿ ಎತ್ತರ ಬೆಂಕಿ ಹೊತ್ತಾ ಇರ್ತದೆ. ಅದಕ್ಕೆ ಕೆನ್ನಾಲಿಗೆ ಅಂತಾರೆ ಬೆಂಕಿದು. ಆ ಕೆನ್ನಾಲಿಗೆಗಳು 12-16 ಅಡಿ ಎತ್ತರ ಇರುತ್ತೆ. ಅದರೊಳಗೆ ಇವರು ಬೆಂಕಿ ಕೆಡ್ಸಕ್ ಹೋದ್ರೆ ಅದನ್ನ
ಇವ್ರು ಎಲ್ಲಿ ಕೆಡ್ಸಕ್ ಸಾಧ್ಯ, ಕೆಡ್ಸಕ್ಕಾಗ್ಲಿಲ್ಲ. ಮತ್ತು ಒಂದು ಗಾಳಿ, ಈಶಾನ್ಯ ಮಾರುತಗಳು, ನಾರ್ತ್ ಈಸ್ಟ್ ಗಾಳಿ ಶುರುವಾಗಿ ಹೋಯ್ತು ಈಗ. ನಮ್ಮಲ್ಲಿ ಅಕ್ಟೋಬರ್ ನವೆಂಬರಿಗೆ ಶುರುವಾಗುತ್ತೆ. ವೆಸ್ಟರ್ನ್ ಘಾಟಲ್ಲಿ ಭಾರಿ ಬಲವಾಗಿ ಬೀಸತಿಗೆ ಸುತ್ತಮುತ್ತ ಬೆಟ್ಟಗಳಿದ್ದಾಗ ಮಧ್ಯ ತಗ್ಗು ಪ್ರದೇಶದಲ್ಲಿ ಗಾಳಿ ಚಕ್ರದಂಗೆ ಸುತ್ತಾ ಇರ್ತದೆ. ಇಲ್ಲಾದ್ರೆ ನೋಡಿ ಬಯಲು ಜಾಗದಲ್ಲಾದ್ರೆ ಒಂದೇ ದಿಕ್ಕಿಗೆ ಗಾಳಿ ಬೀಸ್ತದೆ, ಚಕ್ರದಂಗೆ ಗಾಳಿ ಬೀಸ್ತಾ ಇರ್ತದೆ. ಈಗ ಎದುರುಗಡೆಯಿಂದ ಬೆಂಕಿ ಕೊಟ್ರೆ ಅಲ್ಲಿ ಬೆಂಕಿ ಹೊತ್ತಿದ್ರೆ ಅದು ಈ ಕೆಲವೇ ನಿಮಿಷ ಸೆಕೆಂಡ್ಗಳಲ್ಲಿ ಕವರ್ ಆಗ್ತದೆ. ಇವ್ರು ಹೋಗಿ ಆ ಬೆಂಕಿದ ಒಂದು ಚಕ್ರದೊಳಗೆ ಸಿಕ್ಕಾಕೆಂದ್ರು. ಓಡತಿಗೆ ಇವ್ರಿಗೆ ಓಡ್ಬೇಕಾರೆ ಬೆನ್ನಿಗೆ ಬೆಂಕಿ ಹೊತ್ತು ಈ ಫಾರೆಸ್ಟ್ನವ್ರು ಕೊಟ್ಟಿರೋ ಬಟ್ಟೆ ಎಲ್ಲ ನೈಲನ್ ಬಟ್ಟೆಗಳು. ಆ ಬಟ್ಟೆಗಳು ಬೇಗ ಬೆಂಕಿ ಇದಾಗಿ ಅಲ್ಲೇ ಮೆಲ್ಟ್ ಆಗ್ತವೆ. ಒಬ್ಬ ಫುಲ್ ಕೈ ಕಾಲೆಲ್ಲ ಸುಟ್ಟಾಯ್ತು, ಇನ್ನೊಬ್ಬನ್ನ ಹೊತ್ಕೊ ಬರ್ಬೇಕಾರೆ ಅವನು ಸತ್ತೋದ. ಇದು ನಡೆದಿರೋದು ನಾನು ಏನ್ ಹೇಳಿದೆ ನಿಮ್ಗೆ, ಹೆಲಿಕಾಪ್ಟರ್ ಬಿದ್ದು ಒಂದು ಟ್ರಯಾಂಗಲ್ ಒಳಗೆ 2 ಹೆಲಿಕಾಪ್ಟರ್ ಮತ್ತೆ 11 ಜನ ಸತ್ತಾರೆ ಅನ್ನಲ್ಲ, ಆ ಟ್ರಯಾಂಗಲ್ ಒಳಗೆ ಅವನು ಸತ್ತೋಗಿದ್ದು. ಇವ್ರು ಪುಸ್ತಕದ ಬದನೆಕಾಯಿಗಳು, ಇವ್ರಿಗೆ ಏನೂ ಗೊತ್ತಿಲ್ಲ. ಇವ್ರುಗಳು ವೆಸ್ಟರ್ನ್ ಘಾಟಿಗೆ ಹೋಗಿ ಬೆಂಕಿ ಆರ್ಸಕ್ಕೆ ಕಳ್ಸಿದಾರ ಅವನ್ನ. ಬೆಂಕಿ ಎಷ್ಟು ಎತ್ತರ ಹೊತ್ತದೆ ಅಂತ ಗೊತ್ತಾ? ಬೆಂಕಿ ಅಲ್ಲಿ ಚಕ್ರ ತಿರುಗಿದಂಗೆ ತಿರುಗುತ್ತೆ. ಬೆಂಕಿ ಯಾವ ರೀತಿ ತಿರುಗ್ತದೆ ಅಂತ ಈ ಮೂರ್ಖರಿಗೆ ಗೊತ್ತಾ? ಇವರಿಗೆ ಶಿಕಾರಿಗಾರರು ಬೆಂಕಿ ಕೊಟ್ಟಿರ್ತಾರೆ, ಅದನ್ನ ಕೆಡ್ಸಕ್ಕೆ ಇವ್ರು ಯಾಕೆ ಹೋಗ್ಬೇಕು? ಅದು 15 ಕಿಲೋಮೀಟರ್ ಜನವಸತಿಯಿಂದ 15 ಕಿಲೋಮೀಟರ್ ದೂರ ಕಾಡು ಒಳಗೆ ಇವ್ರಿಗೆ ಯಾಕೆ ಕಾಡು ಬೆಂಕಿ ಕೆಡ್ಸಕ್ಕೆ ಹೋಗ್ಬೇಕು? ಅದು ಶೋಲಾ ಬೆಟ್ಟಗಳಲ್ಲಿ. ಅದು ಎಷ್ಟು ದಿವಸ ಉರಿಯುತ್ತೆ ಸರ್? ಅದು 15 ನಿಮಿಷ ಇಲ್ಲ 1 ಗಂಟೆ ಇಲ್ಲ 2 ಗಂಟೆ ಒಳಗೆ ಅಲ್ಲಿರೋ ಒಂದು 50-100 ಎಕರೆ ಪೂರ್ತಿ ಸುಟ್ಟು ಹೋಗ್ತದೆ. ಮತ್ತೆ ವೆಸ್ಟರ್ನ್ ಘಾಟಿನ ಎಲೆ ಉದುರ ಕಾಡುಗಳಲ್ಲಿ ನೀವು ಬೆಂಕಿ ಕೊಟ್ಟರು ಬೆಂಕಿ ಹೊತ್ತಕ್ಕಿಲ್ಲ. ಅದೇ ಎಲೆ ಉದುರುವ ಕಾಡುಗಳಿದಾವಲ್ಲ, ಆ ಬಿದಿರಿನಲ್ಲಿ ಬೆಂಕಿ ಕೊಟ್ರೆ ಅದು ಪೂರ್ತಿ ಕಾಡೇ ನಾಶ ಆಗ್ತದೆ. ವೆಸ್ಟರ್ನ್ ಘಾಟಲ್ಲಿ ಕಾಡಿಗೆ ಬೆಂಕಿ ಬೀಳಲ್ಲ. ನೀವು ಬೆಂಕಿ ಹೋಗಿ ಕೊಡಿ, ಬೇಕಾದ್ರೆ ನನ್ನ ಹತ್ರ ಬನ್ನಿ, ನಾನು ಬೆಂಕಿ ಕೊಟ್ಟು ನೋಡ್ತೀನಿ, ಎಲೆ ಹೊತ್ತಲ್ಲ. ಯಾಕೆಂದ್ರೆ ಅಲ್ಲಿ ಮಾಯಿಶ್ಚರು, ಆಮೇಲೆ ಜೊತೆಗೆ ಆ ಎವರ್ಗ್ರೀನ್ ಫಾರೆಸ್ಟ್ ಇದೆಯಲ್ಲ, ಅದ್ರದ್ದು ತಂಪು ಇದರಿಂದ ಬೆಂಕಿ ಹೊತ್ತಲ್ಲ.